ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಭೀಮಸ್ತು ದೌರ್ಯೋಧನಮೇವ ಸದ್ಮ ಪ್ರಪೇದಿವಾನೂರ್ಜಿತವೀರ್ಯಲಬ್ಧಂ ಕೃಷ್ಣಾಸಹಾಯಃ ಸುರರಾಜಯೋಗ್ಯಾನ್ ಅಭುಂಕ್ತಭೋಗಾನ್ ಯುವರಾಜ ಏವ. ಕೃಷ್ಣಾಸಹಾಯ ಅಂತಿದೆ. ಸರಿ, ವ್ಯಾಸರಾಜರು ತಮ್ಮ ಇದರಲ್ಲಿ ಹೇಳಬೇಕಾದ್ರೆ ನವಮಿ ಲಕ್ಷ್ಮೀ ಸಹಾಯಂ ಅಂತ ಹೇಳ್ತಾರೆ. ಲಕ್ಷ್ಮೀ ಸಹಾಯ ಅಂದರೆ ಕೃಷ್ಣ, ಕೃಷ್ಣಾ ಸಹಾಯ ಅಂತ ಹೇಳಿದರೆ ಭೀಮಸೇನ ದೇವರು. ಇದೇ ಪದನ ಲಕ್ಷ್ಮೀ ಸಹಾಯ, ಕೃಷ್ಣಾ ಸಹಾಯ. ಸುರರಾಜ ಯೋಗ್ಯಾನ್ ಅಭುಂಕ್ತ ಭೋಗಾನ್ ಯುವರಾಜ ಏವ. ಕೃಷ್ಣ ಚ ಪಾರ್ಥಾನ್ ಚತುರೋ ವಿಹಾಯ ಸುವ್ಯಕ್ತ ಸಾರಸ್ವತ ಶುದ್ಧ ಸ್ವಭಾವ ಶುದ್ಧ ಭಾವ. ರರಾಜ ರಾಜ ವರಜೇನ ನಿತ್ಯಂ ಅನನ್ಯ ಯೋಗೇನ ಶಿಖೇವ ವಹ್ನೇಃ ಪ್ರೀತ್ಯೈವ ವಿಜ್ಞಾನಯುಜ ಅನ್ಯ ಪಾರ್ಥೈಃ ಸಂವಾದತಃ ಪರಿಹೃತ ಗತಭಾವಿ ಕಾಲೇ ಅಪಿ ಸ್ವಕೀಯಂ ಪತಿಮೇವ ಭೀಮಂ ಅವಾಪ್ಯ ಸಾ ಪರ್ಯಚರನ್ಮುದೈವ. ಅದಕ್ಕೆ ಸ್ವಕೀಯಂ ಪತಿಂ ಅಂತ ಹೇಳಿದರು, ನಿಜ ಪತ್ನಿ ಅಂತ ಅಲ್ಲಿ ಹೇಳಿದರು. ಕೃತ್ಯರ್ಬಳ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಮಾರುತನ ನಿಜ ಪತ್ನಿ ಅಂತ ಹೇಳಿ ನಿಜ ಪತ್ನಿ ಆ ಪದದಲ್ಲಿ ಸ್ವಕೀಯಂ ಪತಿಮೇವ ಭೀಮಂ ಅವಾಪ್ಯ ಸಾ ಪರ್ಯಚರನ್ಮುದೈವ. ರರಾಜ ರಾಜಾವರಜಸ್ತಯಾ ಸ ದ್ವಿರೂಪಯ ಸೋಬಕ ಕಾಶಿಜಾತಯ ಶ್ರಿಯಾ ಭುವಾ ಚೈವ ಯಥಾ ಅಬ್ಜನಾಭೋ ನಿಹತ್ಯ ಸರ್ವಾನ್ ದಿಚಿಜಾನ್ ಮಹಾಬ್ಧೌ. ರರಾಜ ರಾಜಾವರಜಃ ತಯಾ ಸಹ ದ್ವಿರೂಪಯ ಸೋಮಕ ಕಾಶಿಜಾತಯ ಶ್ರಿಯಾ ಭುವಾ ಚ ಏವ ಯಥಾ ಅಬ್ಜನಾಭಃ ನಿಹತ್ಯ ಸರ್ವಾನ್ ದಿತಿಜಾನ್ ಮಹಾಬ್ಧೌ. ರರಾಜ ರಾಜಾವರಜಃ ತಯಾ ರಾಜಾವರಜಃ ಯುವರಾಜರಾದ ಭೀಮಸೇನ ತಯಾ ಆ ದ್ರೌಪದಿ ದೇವಿಯೊಂದಿಗೆ ರರಾಜ ಶೋಭಿಸಿದರು. ಹೇಗೆ? ಅವರೆಲ್ಲ ಯಾರಿಲ್ಲ ಈಗ, ಅವ್ರ ಶಾಪ ಇತ್ತು, ಮುಗಿದೋಯ್ತು, ದೂರ ಆದರು. ದ್ವಿರೂಪಯ ಸೋಮಕ ಕಾಶಿ ಜಾತಯ, ಎರಡು ರೂಪದಲ್ಲಿ ದ್ರೌಪದಿ ದೇವಿ. ಒಂದು ರೂಪ ದ್ರೌಪದಿ, ಇನ್ನೊಂದು ರೂಪ ಕಾಳಿ. ಅದಕ್ಕೆ ಕಾಶಿ ಜಾತಯ, ಕಾಶಿರಾಜನ ಮಗಳು. ಏಕೆ ಸೋಮಕ ಪಾಂಚಾಲಿ. ಅದು ಎರಡು ರೂಪದ ಭಾರತೀ ದೇವಿಯೊಂದಿಗೆ ವಿಹಾರ ಮಾಡಿದರು. ಹೇಗೆ? ಶ್ರಿಯಾಭುವ ಚೈವ ಯಥಾ ಅಬ್ಜನಾಭ. ಯಥಾ ಹೇಗೆ? ಅಬ್ಜನಾಭ ಪದ್ಮನಾಭನಾದ ಶ್ರೀಹರಿ, ಶ್ರಿಯಾಭುವ ಶ್ರೀದೇವಿ ಭೂದೇವಿ, ಶ್ರೀರೂಪ ಭೂರೂಪದ ಮಹಾಲಕ್ಷ್ಮಿಯೊಂದಿಗೆ ಹೇಗೋ ಹಾಗೆ ಅಂಥೇಳಿ. ನಿಹತ್ಯ ಸರ್ವಾನ್ ದಿತಿಜಾನ್ ಮಹಾಬ್ಧೌ. ಯಾವಾಗ ಆರಂಭಿಸಿದ್ದು? ಮಹಾಬ್ಧೌ ದಿತಿಜಾನ್ ಸರ್ವಾನ್ ನಿಹತ್ಯ, ಎಲ್ಲ ರಾಕ್ಷಸರನ್ನು ಕೊಂದು ಮಹಾಬ್ಧೌ ಕ್ಷೀರಸಾಗರದಲ್ಲಿ ಹೇಗೆ ವಿಹಾರ ಮಾಡಿದ್ದು ನಾರಾಯಣ ಶ್ರೀರೂಪದ ಭೂರೂಪದ ಮಹಾಲಕ್ಷ್ಮಿಯೊಂದಿಗೆ, ಹಾಗೆ ದ್ರೌಪದಿ ರೂಪದ ಕಾಳಿ ರೂಪದ ಭಾರತೀ ರೂಪದೊಂದಿಗೆ ಭೀಮಸೇನ ವಿಹಾರ ಮಾಡಿದರು. ಇವರು ಸಾಕ್ಷಾತ್ ಪ್ರತಿಬಿಂಬವಾದ್ದರಿಂದ ಅದು ಕೊಡುತ್ತೆ. ಇವರು ಸಾಕ್ಷಾತ್ ಪ್ರತಿಬಿಂಬ ದೇವರಿಗೆ ವಾಯುದೇವರು, ಲಕ್ಷ್ಮೀದೇವಿಗೆ ಅವರು. ಎರಡು ರೂಪ ಸರಿ ಹೋಯಿತು. ಎಲ್ಲರಿಗೂ ಹಾಗೆ ಹೋಲಿಸಕ್ಕೆ ಹೋಗಬಾರ್ದು. ಕೊಟ್ಟಾಗ ಅದು ಉಚ್ಚ ದೃಷ್ಟಾಂತ. ಇದು ಉಚ್ಚ ದೃಷ್ಟಾಂತನೇ, ಆದರೆ ಒಂದು ಸ್ವಾರಸ್ಯ ಇದೆ. ಸಾಕ್ಷಾತ್ ಪ್ರತಿಬಿಂಬ ಅಂಬುದು ಪ್ಲಸ್ ಪಾಯಿಂಟ್. ಆಭಾಸಕಸ್ಯ ಪವನಃ ಪವನಸ್ಯ ರುದ್ರ ಆಭಾಸಕತ್ವಥ ರಮ. ಇದೆಲ್ಲ ಸರಿಯಾಗಿ ತಿಳ್ಕೊಂಡಾಗ ಆ ರೀತಿ ಪ್ರತಿಬಿಂಬ ಭಾವದಲ್ಲಿ ಪ್ರತಿಬಿಂಬದಲ್ಲಿ ಬಿಂಬದ ಲಕ್ಷಣಗಳು ಕಾಣಿಸೋದ್ರಿಂದ ಆ ರೀತಿ ಹೇಳಿದ್ದು ದೃಷ್ಟಾಂತ.
ಅದು ಅತ್ಯಂತ ಶಾಸ್ತ್ರೀಯ ದೃಷ್ಟಾಂತ, ಇದು ಬರೀ ದೃಷ್ಟಾಂತ ಅಲ್ಲ, ಶಾಸ್ತ್ರೀಯ ದೃಷ್ಟಾಂತವಾದ್ದರಿಂದ ಅದು ಸಾರ್ಥಕ. ಹಾಂ ಹೌದು ಹಾಂ, ಇಲ್ಲಿ 2 ರೂಪ ಇದ್ದು 2 ಹೇಳಿದ್ರು ಅಷ್ಟೇ. ಒಂದಿದ್ದಾಗ ನಾರಾಯಣ ಸಮೇತ ಲಕ್ಷ್ಮೀ ಸಮೇತ, ಒಂದೇ ಇದ್ದಾಗ ಅರ್ಥ ಹೇಳ್ಬಿಡ್ತಾರೆ. ಅದು ಹೇಳಿ ಹೌದು, ಒಂದೇ ಇದ್ದಾಗ ಲಕ್ಷ್ಮೀ ಸಮೇತ, 2 ಇದ್ದಾಗ ಶ್ರೀರ್ಭೂರು, 3 ಇದ್ದಾಗ ಇದು. ಆ ಪ್ರಸಂಗ ಬಂದಿಲ್ಲ ಅಂತಲೇ ಹೇಳಕ್ಕೆ ಹೋಗಲಿಲ್ಲ ಅವರಿಗೆ. ಹಾಂ ಹಾಂ ಹೌದು ಹೌದು, ಭಾರತೀ ದೇವಿ ಸರಸ್ವತಿ ಭಾರತೀಯರು ಇಬ್ಬರು ಕೂಡ ಸಾಕ್ಷಾತ್ ಪ್ರತಿಬಿಂಬ. ಅದೇ ಕ್ರಮವಾಗಿ ಸ್ತ್ರೀಯರಿಗೆ ಬಿಂಬ ಪ್ರತಿಬಿಂಬ ಭಾವ ಒಂದು ಭಾಗ, ಪುರುಷರಿಗೆ ಬಿಂಬ ಪ್ರತಿಬಿಂಬ ಭಾವ ಇನ್ನೊಂದು ಭಾಗ. ಮೊದಲೇ ಅಧ್ಯಾಯದಲ್ಲೆಲ್ಲ ಹೇಳಿಬಿಟ್ಟಿದ್ದಾರೆ. ಅದೆಲ್ಲ ಜ್ಞಾಪಕ ಇದ್ದುಬಿಟ್ರೆ ಇಡೀ ತಾತ್ಪರ್ಯಕ್ಕೆ ಅದು ಬೇಸದು. ಮೊದಲೇ ಅಧ್ಯಾಯ ಸರಿಯಾಗಿ ಗೊತ್ತಿದ್ದಷ್ಟು ಕೂಡ ಅವೆಲ್ಲ ನಿದರ್ಶನ. ಇಲ್ಲೇನು ಹೇಳ್ತಾ ಹೋಗ್ತಾರೆ ಇಷ್ಟು ಕೂಡ ದೃಷ್ಟಾಂತ. ಆದ್ದರಿಂದ ಫಸ್ಟ್ ಕ್ಲಾಸಾಗಿ ಅದು ಜ್ಞಾಪಕ ಇರಬೇಕು. ಅದನ್ನು ಓದಿದಾಗ ಇದಕ್ಕೆ ಅರ್ಥ ಆಗುತ್ತೆ. ಮತ್ತೆ ಅದನ್ನು ಓದಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ದೃಷ್ಟಾಂತ ಎಲ್ಲ ತಲೆಯಲ್ಲಿ ಕೂತಾಗ ಸ್ಪಷ್ಟವಾಗಿ ತಿಳಿಯುತ್ತೆ. ಅದಕ್ಕೆ ಆವೃತ್ತಿ ಅಸಕರದ ಉಪದೇಶ. ಮತ್ತೆ ಮತ್ತೆ ಆವೃತ್ತಿ ಮಾಡಿ, ಸುಮ್ಮನೆ ಆವೃತ್ತಿ ಮಾಡೋದಲ್ಲ. ಇನ್ನೊಂದು ಗ್ರಂಥ ಮತ್ತೆ ಓದೋದು, ಇನ್ನೊಂದು ಮತ್ತೆ ಓದೋದು, ಅವಾಗೇನಾಗುತ್ತಾಗ ಗಟ್ಟಿ ಆಗ್ತಾ ಹೋಗೋದು. ಅದನ್ನೇ ಮತ್ತೆ ಓದೋದು ಒಂದು ರೀತಿ, ಇನ್ನೊಂದು ಗ್ರಂಥ ಮತ್ತೆ ಓದೋದು ಇನ್ನೊಂದು ರೀತಿ. ಹಾಗೆ 2 ರೀತಿಯಲ್ಲೂ ಕೂಡ ಆವೃತ್ತಿ ಮಾಡಬೇಕು. ಒಂದೇ ವೃತ್ತಿ ಆವೃತ್ತಿ ಅಲ್ಲ. ಶ್ರವಣಾವೃತ್ತಿ, ಮನನಾವೃತ್ತಿ, ಧ್ಯಾನಾವೃತ್ತಿ 3 ಮಾಡಬೇಕು. ಶ್ರವಣವನ್ನೇ ಕೇಳಿದ್ದೇ ಕೇಳು, ಮನನವನ್ನು ಚಿಂತನೆ ಮಾಡಿದ್ದೇ ಮಾಡು, ಧ್ಯಾನವನ್ನು ಪುನಃ ಪುನಃ ಮಾಡಬೇಕು. ಆಗ ಆವೃತ್ತಿ ಎಂಬುದು ಎಲ್ಲದಕ್ಕೂ ಅನ್ವಯ, ಬರೀ ಒಂದಕ್ಕಲ್ಲ. ರರಾಜ ರಾಜಾವರಜಸ್ತಯ ಸಹ ದ್ವಿರೂಪಯ ಸೋಮಕ ಕಾಶಿಜಾತಯ ಶ್ರಿಯಾ ಭುವಾಚ ಏವ ಯಥಾ ಅಬ್ಜನಾಭಃ ನಿಹತ್ಯ ಸರ್ವಾನ್ ದಿತಿಜಾನ್ ಮಹಾಬ್ಧೌ ಸರ್ವೋತ್ತುಂಗೋ ನಾಮತಃ ಪ್ರಾಣವಾಯೋರಂಶೋ ನಿಶಾಯಾಂ ಗುರುಪುತ್ರಸೂದಿತಃ ಮಾತಾಸ್ಯ ದೇವಿ ಇತಿ ಚ ರೌಹಿಣೇಯೀ ಭೀಮಪ್ರಿಯಾ ಆಸೀತ್ ಯಾ ಪುರಾ ಅಸ್ಯೈವ ರಾಕಾ ಸರ್ವೋತ್ತುಂಗಃ ನಾಮತಃ ಪ್ರಾಣವಾಯೋಃ ಅಂಶಃ ನಿಶಾಯಾಂ ಗುರುಪುತ್ರಸೂದಿತಃ ಮಾತಾ ಅಸ್ಯ ದೇವಿ ಇತಿ ಚ ರೌಹಿಣೇಯೀ ಭೀಮಪ್ರಿಯಾ ಆಸೀತ್ ಯಾ ಪುರಾ ಅಸ್ಯ ಏವ ರಾಕಾ. ಹಾಂ ಅರೆ ಇಷ್ಟೊತ್ತು ಅವ್ರು ಕೇಳಿದ್ದಾನೆ ತಾನೇ. ಇದು 2 ಬಂದಿದ್ದಕ್ಕೆ 2 ಹೇಳಿದ್ರು ಅಷ್ಟೇ. ಶ್ರೀರೂಪ ಭೂರೂಪ, ದ್ರೌಪದಿ ಭಾರತಿ ಎಲ್ಲ ಬಂದಿದ್ದಕ್ಕೆ, ಕಾಳಿ ಬಂದಿದ್ದಕ್ಕೆ 2 ಹೇಳಿದರು ಅಷ್ಟೇ. ಪ್ರಸಂಗ ಬಂದಾಗ ಬರೀ ಲಕ್ಷ್ಮೀ ದೇವಿಯೊಂದಿಗೆ ಹಾಗೋ ಹಿಂದೆ ಹಾಗೋ ಹೇಳಿದ್ದಾರೆ. ಲಕ್ಷ್ಮಿಯೊಂದಿಗೆ ನಾರಾಯಣ ಹೇಗೋ ಹಾಗೆ ಭಾರತೀಯೊಂದಿಗೆ ವಾಯುದೇವರಿಗೆ ಹಿಡಿಸಿದರು ಅಷ್ಟೇ. ಪ್ರಸಂಗ ನೋಡಿಕೊಂಡು ಎಷ್ಟು ಹೇಳಬೇಕು ಅಂತ ಪ್ರಸಂಗ ಅಷ್ಟೇ, ಇನ್ನೇನಿಲ್ಲ. ಇನ್ನೊಬ್ಬ ಸರ್ವೋತ್ತುಂಗೋ ನಾಮತಃ ಪ್ರಾಣವಾಯೋರಂಶಃ. ಸರ್ವೋತ್ತುಂಗ ಅಂತ ಒಬ್ಬ ಮಗ, ಯಾರಿಗೆ? ಭೀಮಸೇನ ದೇವರಿಗೆ. ಪ್ರಾಣವಾಯೋರಂಶಃ, ಅದು ಅಹಂಕಾರಿಕ ಪ್ರಾಣನ ಅಂಶ. ನಿಶಾಯಾಮ್ ಗುರುಪುತ್ರ ಸೂದಿತ, ಅಶ್ವತ್ಥಾಮಾಚಾರ್ಯರು ರಾತ್ರಿಯಲ್ಲಿ ಕೊಂದು ಹಾಕಿದ್ದು ಸರ್ವೋತ್ತುಂಗ ಭೀಮಪುತ್ರ, ಗೊತ್ತಾಯ್ತಾ? ಅದರಲ್ಲಿ ಆತ ಮಾತಾಸ ಅಸ್ಯ ದೇವಿ, ಆಕೆ ತಾಯಿ ದೇವಿ ಅಂತ ಹೆಸರು. ಸರಿ, ರೌಂಡ್ ಅಬೌಟ್ ಹೇಳಿದಾಗ ಹೇಳ್ತಾರೆ, ಕೂಡಿಸ್ಕೋಬೇಕಾದ್ರೆ ಭೀಮ ದೇವಿ ಇಬ್ಬರ ಮಗ ಸರ್ವೋತ್ತುಂಗ. ಆ ಥರನ ಅಶ್ವತ್ಥಾಮಾಚಾರ್ಯರು ಆ ರಾತ್ರಿ ಯುದ್ಧದಲ್ಲಿ ಸಂಹಾರ ಮಾಡಿದರು. ಆಯ್ತು. ಈಗ ಆಕೆ ಯಾರು? ರೌಹಿಣೇಯಿ, ರೋಹಿಣಿಯ ಮಗಳು. ರೋಹಿಣಿ ಯಾರು? ವಸುದೇವ ದೇವಕಿಯರ ಅನಂತರ ಇನ್ನೊಬ್ಬ ಪತ್ನಿ ರೋಹಿಣಿ. ರೋಹಿಣಿ ಬಲರಾಮದೇವರ ತಾಯಿ. ಆ ರೋಹಿಣೇಯಿ ಈಕೆ ಬಲರಾಮದೇವರ ತಂಗಿ. ಕೃಷ್ಣ ರೂಪದ ತಂಗಿ ಸುಭದ್ರ, ಬಲರಾಮ ರೂಪದ ತಂಗಿ. ಬಲರಾಮ ರೂಪ ಅಂದರೆ ಆವೇಶದ ರೂಪ, ಸಾಕ್ಷಾತ್ ರೂಪ ಅಲ್ಲ. ತಂಗಿ ದೇವಿ. ಆ ಸುಭದ್ರಾಪತಿ ಅರ್ಜುನನಾದರೆ ದೇವಿ ಪತಿ ಯಾರಾದರೂ? ಭೀಮಸೇನ. ಸೊ ಇದರಿಂದ ಏನಾಯಿತು? ಇನ್ನೊಬ್ಬ ಹೆಂಡತಿ, ಇಷ್ಟೊತ್ತು ಪ್ರಸ್ತಾಪ ಮಾಡಿದ್ದಲ್ಲಿ ಹೇಳ್ತಾರೆ, ಇನ್ನೊಬ್ಬ ಹೆಂಡತಿ ಭೀಮಪ್ರಿಯಾಸಿ ಯಾ ಪುರಾ ಶೈವ ರಾಕ. ಭೀಮಪ್ರಿಯ ಆಕೆ ಯಾರು ಅಂದರೆ ರಾಕ. ರಾಕ ಅಂದ್ರೇನು? ಹುಣ್ಣಿಮೆ, ಹುಣ್ಣಿಯ ಅಭಿಮಾನಿ ದೇವತೆ. ಆಕೆಯೇ ದೇವಿಯಾಗಿ ಹುಟ್ಟಿದ್ಲು. ಆ ದೇವಿ ಪತಿ ಭೀಮಸೇನ, ಮಗ ಸರ್ವೋತ್ತುಂಗ. ಅಶ್ವತ್ಥಾಮರು ಸಂಹಾರ ಮಾಡಿದ್ರು. ಇಷ್ಟು ಕಥೆ ಒಂದಿದ್ರಲ್ಲಿ ಬಂದಿದೆ, ಅದೆಲ್ಲ ಗೊತ್ತಿರಬೇಕು. ಆ ರೀತಿ ಪ್ಯಾಕ್ ಮಾಡೋದು ಆಚಾರ ಭಾಳ ದೊಡ್ಡ ವೈಶಿಷ್ಟ್ಯ. ಒಂದು 4-5 ಶ್ಲೋಕ ಬರೆಯೋದನ್ನು ಒಂದು ಶ್ಲೋಕದಲ್ಲಿ ಬರೆದುಬಿಡ್ತಾರೆ. ಸರ್ವತ್ರಾತ ಈತ ರಕ್ಷಣೆ ಮಾಡಲಿಲ್ಲ. ಸರ್ವತ್ರಾತನ ಇದೆಲ್ಲ ವಾಯುದೇವ್ರ ಮಗ ಎಂಬ ಕಾರಣ ಕೊಡಲಿಲ್ಲ ಅದಕ್ಕೆ. ಕಾಶಿರಾಜ ಕೇಳ್ಕೊಂಡಿದ್ದ, ತನ್ನ ಮೊಮ್ಮಗ ಏನಾಗಬೇಕು, ತನ್ನ ಮಗಳ ಮಗ ಏನಾಗಬೇಕು, ರಕ್ಷಿತನಾಗಬೇಕು, ಇದರಲ್ಲಿ ಸಾಯಬಾರ್ದು ಅಂತ ಕೇಳಿದ್ದಕ್ಕೋಸ್ಕರ ರಕ್ಷಣೆ ಮಾಡಿದ. ಈ ರೀತಿ ಅದು ಕೇಳಿದ್ದಿಲ್ಲ, ಮಾಡಲಿಲ್ಲ ಅಷ್ಟೇ.
ಸೊ ಭೀಮಪುತ್ರ ಅಂಬೋದೇ ಮುಖ್ಯ ಕಾರಣ ಆಗಲಿಲ್ಲ ಇದಕ್ಕೆ. ಏನು ಕಾರಣ ಹಾಗಿದ್ದು ಈತನೂ ಸಾಯಬಾರ್ದಾಗಿತ್ತು. ಅಷ್ಟೇ ಅಲ್ಲ, ಆ ಉಪಪಾಂಡವರಲ್ಲಿ ಒಬ್ಬಿದ್ದಾರೆ, ಆತನೂ ಸಾಯಬಾರ್ದಾಗಿತ್ತು. ಅದು ಯಾಕೆ ಪ್ರಶ್ನೆ ಬರಲಿಲ್ಲ ಅಂತ ಕೇಳಿದರೆ, ಅದು ಕಾಶಿರಾಜ ವರ ಕೇಳ್ಕೊಂಡಿದ್ದ. ತಾನು ಸರ್ವತ್ರಾತ ತನ್ನ ಮೊಮ್ಮಗ ಏನಾಗಬೇಕು, ಮಗಳ ಮಗ ರಕ್ಷಿತರಾಗಬೇಕು ಅಂತ ಕೇಳಿದ್ರು. ಅದಕ್ಕೆ ಶರ್ವತ್ರಾತ, ಶರ್ವಾದ ರುದ್ರದೇವರು, ತ್ರಾತ ಆದ ರಕ್ಷಿತ. ವಿಷ್ಣುರಾತ ಯಾರು, ಪರೀಕ್ಷಿತ ರಾಜ. ಇದು ಶರ್ವತ್ರಾತ ತಮಾಷೆ ಅಂದರೆ ಇಬ್ಬರು ಉಳ್ಕೊಂಡ್ರಾಗ ಸರ್ವತ್ರಾತನಾಗಿ ಆತ ವಿಷ್ಣುರಾತನಾಗಿ ಈತ. ಪರೀಕ್ಷಿತ ರಾಜ ಉಳ್ಕೊಂಡಿದ್ದು ಅಭಿಮನ್ಯುವಿನ ಈ ಕಡೆಯಿಂದ ಉಳಿದಿದ್ದು. ಅಲ್ಲಿ ಅಭಿಮನ್ಯುವಿನ ಮಗ, ಅಲ್ಲಿ ಉಳ್ಕೊಂಡಿದ್ದು ಯಾರು, ಭೀಮಸೇನನ ಮಗ. ಇಬ್ಬರಿಗೆ ಉಳ್ಕೊಂಡಿದ್ದು ಭಾರಿ ವಿಶೇಷ. ಭೀಮನ ಮಗ ಒಬ್ಬರು ಇಬ್ಬರು ಕೂಡ ಉಳ್ಕೊಂಡಾಗಾಯಿತು. ಈ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಇದು. ಅದಕ್ಕೆ ಹೇಳ್ತಾರೆ, ಇದು ಹೇಗೆ ಯಾದವರಿಗೆ ಶಾಪ ಒಂದು ಉದ್ಧವ ಏನೂ ಆಗಲಿಲ್ಲ, ಎಕ್ಸೆಪ್ಷನ್ ತೋರಿಸ್ದಾಗ ಏನಾಗುತ್ತಾಗ ಅವ್ರು ಉಳಿದವ್ರಿಗೆ ಮಿತಿ ತೋರಿಸ್ದಾಗ ಆಯ್ತದೆ. ದೇವರ ಸಂಕಲ್ಪ ದೊಡ್ಡದು ಎಲ್ಲರಿಗಿಂತ. ಹರಿಚಿತ್ತ ಸತ್ಯ ಹರಿಚಿತ್ತ ಅನ್ನೋ ಅಂಶಕ್ಕೆ ಒತ್ತು ಕೊಟ್ಟಾಗಾಯಿತು. ಸರ್ವೋತ್ತುಂಗ, ಅಲ್ಲಿ ಸರ್ವತ್ರಾತ ಆತ, ಸರ್ವೋತ್ತುಂಗ ಈತ. ಸರ್ವೋತ್ತುಂಗೋ ನಾಮತಃ ಪ್ರಾಣವಾಯೋರಂಶೋ ನಿಶಾಯಾಂ ಗುರುಪುತ್ರ ಸೂದಿತಃ ಮಾತಾಸ್ಯ ದೇವೀತಿ ಚ ರೋಹಿಣೇಯಿ ಭೀಮಪ್ರಿಯಾಸೀದ್ ಯಾ ಪುರಾ ಅಸ್ಯೈವ ರಾಕಾ. ಅನ್ಯಾಶ್ಚ ಆಸುಃ ವಾಸುದೇವ್ಯೋ ದಿಶೋ ಯಾಃ ಆಪಃ ಪೂರ್ವಂ ವಿಂಶತಿರಗ್ರರೂಪಾಃ ತಾಭಿರ್ಯುತೋ ದೈವತೈರಪ್ಯಲಭ್ಯಾನ್ ಅಭುಂಕ್ತ ಭೋಗಾನ್ ವಿಬುಧಾನುಗಾರ್ಚಿತಃ. ಅನ್ಯಾಃ ಚ ಆಸುಃ ವಾಸುದೇವ್ಯಃ ದಿಶಃ ಯಾ ಆಪಃ ಪೂರ್ವಂ ವಿಂಶತಿಃ ಅಗ್ರರೂಪಾಃ ತಾಭಿಃ ಯುತಃ ದೈವತೈಃ ಅಪಿ ಅಲಭ್ಯಾನ್ ಅಭುಂಕ್ತ ಭೋಗಾನ್ ವಿಬುಧಾನುಗಾರ್ಚಿತಃ. ಅನ್ಯಾಃ ಚ ಆಸುಃ ವಾಸುದೇವ್ಯಃ. ವಾಸುದೇವ್ಯಃ ವಸುದೇವನ ಮಕ್ಕಳು, ವಸುದೇವನ ಮಕ್ಕಳು. ದೇವಿನ ವಸುದೇವನ ಮಗಳೇನೆ, ರೋಹಿಣಿ ಪತ್ನಿ ಬೇರೆ. ಇವರೆಲ್ಲ ಕೂಡ ಏನಾದರೂ ಇನ್ನು 10 ಜನ ಇದ್ದರು ಅವರು. 10 ಜನ, ಒಬ್ಬರು ದಿಗಭಿಮಾನಿಗಳು, ಇನ್ನೂ 10 ಜನ ಅಭಿಮಾನಿ ದೇವತೆಗಳು. ಅಭಿಮಾನಿ ದೇವತೆಗಳು ಜಲಾಭಿಮಾನಿ ದೇವತೆಗಳು, ಇವರು ದಿಗಭಿಮಾನಿ ದೇವತೆಗಳು. ಅವ್ರು ಎಷ್ಟು ಜನ ಇದ್ದರು, 10 ದಿಕ್ಕುಗಳು. 10 ದಿಕ್ಕಳಿಗೆ ಒಬ್ಬ ಪತಿಯ ಪತ್ನಿ ಆದ್ದರಿಂದ ಒಬ್ಬ ಎಷ್ಟಾಯ್ತು ಅಲ್ಲಿಗೆ, ಅಭಿಮಾನಿ ದೇವತೆಗಳು 10 ಆಯಿತು, ಅಭಿಮಾನಿ ದೇವತೆಗಳು 10, ಒಟ್ಟು ಎಷ್ಟಾಯಿತು 20. ಅವರೆಲ್ಲ ವಸುದೇವರ ಮಕ್ಕಳೇ, ಅಷ್ಟು ಜನಗಳು ಕೂಡ. ಭೀಮನ ಪತ್ನಿಯರು ಅವರಿಷ್ಟು ಕೂಡ. ಎಷ್ಟಾಯ್ತು ಅಲ್ಲಿಗೀಗ, ಇದು ಯಾವುದೂ ಗೊತ್ತಿಲ್ಲ ಬೇರೆಯವರಿಗೆ, ಅದಿಷ್ಟು ಕೂಡ. ಇದು ಅರ್ಥ ಮಾಡಿಕೊಂಡ್ರೆ ವಾಸುದೇವ್ಯ ಆಪಃ ಪೂರ್ವಂ ವಿಂಶತಿ, ಒಟ್ಟು 20 ಆಯ್ತು ಅಲ್ಲಿಗೆ. 20 ಪ್ಲಸ್ 3 ಪ್ಲಸ್ ಹಿಡಿಂಬ ಒಬ್ಬಳು, ಅಲ್ಲಿಗೆ 24 ಆಯ್ತು ಅಲ್ಲಿಗೆ. ಭೀಮಪತ್ನಿಯರ ಸಂಖ್ಯೆ 24. ಹಿಡಿಂಬೆ ಈಗಿಲ್ಲ, ಈಗ ಅಲ್ಲಿ ವಾಪಸ್ ಹೋಗಿಬಿಟ್ಟಿದ್ದಾಳೆ. ಅಷ್ಟು ಮದುವೆ ಆಗಿದ್ದು ಅಂತ ಹೌದು. 24 ಪತ್ನಿಯರು ಭೀಮಸೇನಿಗೆ. ತತ್ವಾಭಿಮಾನಿ ದೇವರುಗಳು 24ಕ್ಕೂ ಒಡೆಯ ಹೇಗೋ ಹಾಗಾದಾಗಾಯಿತು ಸೂಚನೆ. ಅದಕ್ಕಿಂತಗೂ ಇದೆಲ್ಲ ಸುಮ್ಮನೆ ಕಂಪ್ಯಾರಿಸನ್ ಅಷ್ಟೆ. ಮಾತಾಸ್ಯ ದೇವೀತಿ ಚ ರೋಹಿಣೇಯಿ ಭೀಮಪ್ರಿಯಾಸೀತ್ ಯಾ ಪುರಾ ಅಸ್ಯೈವ ರಾಕಾ. ಅನ್ಯಾಃ ಚ ವಾಸುಃ ವಾಸುದೇವ್ಯಃ ದಿಶಃ ಯಾಃ ಆಪಃ ಪೂರ್ವಂ ವಿಂಶತಿಃ ಅಗ್ರರೂಪಾಃ. ಅಗ್ರರೂಪರು, ಶ್ರೇಷ್ಠವಾದಂಥ ರೀತಿಯಲ್ಲಿದ್ದವರು. ಶಾಪಾದಿಗಳ ಪ್ರಸಕ್ತಿ ಬಂದಿಲ್ಲ ಅಂತ ಅರ್ಥ ಅದಕ್ಕೆ. ಮತ್ತು ಹೌದೌದು, ಬೇರೆಯವರು ಸ್ವೀಕಾರ ಮಾಡೋದಿಲ್ಲ ಅವರು. ಹೇಗೆ ಲಕ್ಷ್ಮೀ ಸನ್ನಿಧಾನ ಇಲ್ಲದೆ ಹೋದರೆ ಹೇಳಿದ್ದಾರೆ, ಯಾರು ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗನಾನೈವ ಸುರಾಲಯೇಪಿ. ಎಲ್ಲ ಗೋಪಿಕಾಸ್ತ್ರೀಯಲ್ಲೂ ರಮಾವೇಶ, 1608 ಅವರೆಲ್ಲರೂ ರಮಾವೇಶ ಇತ್ತು. ಅದೇ ರೀತಿ ವಾಯುದೇವರಿಗೆ ಭಾರತೀ ದೇವಿ ಸಾಕ್ಷಾತ್ ಪತ್ನಿ, ನಿಜ ಪತ್ನಿ ಅಂತ ಕರೆದಿದ್ದರಿಂದ ಬಿಡೋದು ಯಾರನ್ನೇ ವಿವಾಹವಾದರೂ ಒಳಗೆ ಯಾರಿರ್ತಾರೆ, ಇರಲೇಬೇಕು. ಇದು ಭಾಳ ಮುಖ್ಯವಾದ ಅಂಶ. ಅದು ಇವರಿಬ್ಬರಿಗೆ ಹಾಗಿರೋದು, ಉಳಿದವ್ರಿಗೆ ಹಾಗಿರೋ ನಿಯಮ ಇಲ್ಲ. ಅನ್ಯಾಶ್ಚ ಹೌದು, ಇವರಿಗೆ ಅನಂತ ರೂಪ ಹೇಳಿಲ್ಲ. ವಾಯುದೇವರಿಗೆ ಅನಂತ ರೂಪ ಹೇಳಿಲ್ಲ, ತ್ರಿಕೋಟಿ ರೂಪ ಹಾಗೆಲ್ಲ ಹೇಳಿದ್ದಾರೆ. ಅನಂತ ರೂಪ ಅಂತ ಹೇಳಿಲ್ಲ. ಅನಂತ ರೂಪ ಲಕ್ಷ್ಮೀನಾರಾಯಣರಿಬ್ಬರಿಗೆ. ಅನ್ಯಾಶ್ಚ ಆಸುಃ ವಾಸುದೇವ್ಯಃ ದಿಶಃ ಯಾ ಆಪಃ ಪೂರ್ವಂ ವಿಂಶತಿಃ. ಪೂರ್ವಂ ಅಂದರೆ ಸ್ವರೂಪದಲ್ಲಿ ಅಂತ ಅರ್ಥ. ವಿಂಶತಿರಗ್ರರೂಪಾಃ ತಾಭಿರ್ಯುತಃ ದೈವತೈಃ ಅಪಿ ಅಲಭ್ಯಾನ್. ಅವರಿಬ್ಬರಿಂದ ಕೂಡಿಕೊಂಡು, ತಾಭಿ ಬಹುವಚನ ಆಯಿತು, ಅಷ್ಟು ಜನ ಸೇರಿದ್ದರಿಂದ. ದೈವತೈಃ ಅಪಿ ಅಲಭ್ಯಾನ್ ಅಭುಂಕ್ತ ಭೋಗಾನ್ ವಿಬುಧಾನುಗಾರ್ಚಿತಃ. ದೈವತೆಗಳಿಗೂ ಸಿಗದೇ ಇರತಕ್ಕಂಥ ವಿಶೇಷವಾದ ಭೋಗಗಳನ್ನು ಭೀಮಸೇನ ವಿಬುಧಾನುಗಾರ್ಚಿತಃ
ಪೀಠೆ ರತ್ನೋಪಕೃಪ್ತೆ ಇದ್ದ ಹಾಗೆ ದೇವತೆಗಳು ಗಂಧರ್ವರಿಂದ ಆರಾಧಿತರಾಗಿ ಧರ್ಮರಾಜ ಭೋಗವನ್ನು ಬಿಟ್ಟು ಸಾಧನೆ ಮಾಡಿದ. ಇವರು ಭೋಗದ ಸಮೇತನೇ ಸಾಧನೆ ಮಾಡಿದರು. ಅಂದರೆ ಯಾರಿಗೆ ಯಾವ ಸಾಮರ್ಥ್ಯ ಇರುತ್ತೋ ಆ ರೀತಿ ಇರ್ಬೋದು. ಅರ್ಥ ಆಯ್ತಾ? ಎರಡು ಸರ್ತಿ ಎಕ್ಸ್ಪರ್ಟ್ ಆದವರು ಮೇನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದೇ ಮಾಡ್ತಾರೆ ಬೇಗ ಬೇಗ. ದಯವಿಟ್ಟು ಹೇಳಿಬಿಟ್ರೆ ಕೆಲವರು ಹುಷಾರಾಗಿ ಮಾಡ್ತಾರೆ, ಅವರವ್ರ ಇದು ತಕ್ಕಂತೆ. ಅವ್ರು ಕೆಲವರು ತಪ್ಪೋದು, ಇವರು ತಪ್ಪೋದಿಲ್ಲ. ಭೀಮಸೇನ ದೇವರ ವೈಶಿಷ್ಟ್ಯ ಅದು. ಇದರಿಂದ ಏನು ಹೇಳಿದಾಗತ್ತು? ಲೋಕ ಸಂದೇಶ ಕೊಟ್ಟರು. ಭೀಮ ರೂಪದಲ್ಲಿ ಹಾಗಿದ್ದರೆ ಮಧ್ವ ರೂಪದಲ್ಲಿ ಏನೂ ಇಲ್ಲ. ಗೊತ್ತಾಯ್ತು? ಮಧ್ವ ರೂಪದಲ್ಲಿ ಬಾಲಬ್ರಹ್ಮಚಾರಿಗಳು, ಬಾಲ ಸನ್ಯಾಸಿಗಳು. ಆದರೆ ಅದು ಹನುಮಂತ ಶುದ್ಧ ಬ್ರಹ್ಮಚಾರಿ, ಶುದ್ಧ ಬ್ರಹ್ಮಚಾರಿ ರೂಪ ಅದು, ಶುದ್ಧ ಯತಿ ರೂಪ ಅದು, ಶುದ್ಧ ಗೃಹಸ್ಥ ರೂಪ ಇದು. ವನವಾಸ ಮಾಡಿದರು, ವನವಾಸ ರೂಪನೂ ಆಯಿತು. ವನವಾಸ ಕಾಲದ ಜೊತೆಗಿದ್ದರಲ್ಲ. ವಾದಿರಾಜ ಸ್ವಾಮಿ ಯುಕ್ತಿ ಮೇಲೇಕಾದಲ್ಲೇ ಬರೀತಾರೆ. 4 ಆಶ್ರಮ ಧರ್ಮಗಳನ್ನು ತೋರಿಸಿದರು. 4 ಆಶ್ರಮ ಧರ್ಮ, ಬ್ರಹ್ಮಚರ್ಯಾಶ್ರಮ ಹನುಮದ್ ರೂಪದಿಂದ. ಆಮೇಲೆ ಗೃಹಸ್ಥ ವನಸ್ಥ ವಾನಪ್ರಸ್ಥಾಶ್ರಮ ಅದು ಕ್ರಮ, ಬ್ರಹ್ಮಚಾರಿ ಆದ ತಕ್ಷಣ ಕ್ರಮವೂ ಹಾಗೇ ಇದೆ. ಕೊನೆಗೆ ಇದ್ದಿದ್ದು ಯತ್ಯಾಶ್ರಮ. ಈ 4 ಆಶ್ರಮದ ಧರ್ಮಗಳನ್ನು ಕೂಡ ಪರ್ಫೆಕ್ಟಾಗಿ ಮಾಡಿ ತೋರಿಸಿರೋದ್ರಿಂದ ಇದು ಕೂಡ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನಃ. ಅಲ್ಲಿ ರಾಮರೂಪ, ಏಕಪತ್ನಿ ರೂಪ, ಪತ್ನಿ ವ್ರತಸ್ಥ ಇದ್ದಾಗೆ. ಇಲ್ಲಿ ನೋಡಿದರೆ ಕೃಷ್ಣ ರೂಪದಲ್ಲಿ ಬಹುಪತ್ನಿಯರು ಎರಡನ್ನೂ ತೋರಿಸಿದರು. ಭೀಮಸೇನರು ಕೂಡ ಹಾಗೆ ಮಾಡಿದರು. ಇಲ್ಲಿ ಹೇಳಬೇಕಾದ್ರೆ ಮುಖ್ಯ ಪತ್ನಿ ಭಾರತಿ ಆದರೂ ಕೂಡ ಇದನ್ನು ಇಲ್ಲೂ ಕೂಡ ಒಂದು ಬಿಂಬ ಪ್ರತಿಬಿಂಬ ಮತ್ತೆ ಕಾಣಿಸುತ್ತಾರೆ. ಒಟ್ಟೇನಾಯ್ತು ಈಗ? ಯೋಗ, ಜ್ಞಾನಯೋಗ, ಸಾಂಖ್ಯ ಕರ್ಮಯೋಗ ಅಂತ ಹೇಳಿದ್ರಲ್ಲ, ಹಾಗೇ ಯಾವುದಕ್ಕೆ ಯಾರು ಅಧಿಕಾರಿಗಳು ಹಾಗಿದ್ದರೆ ಯಾವ ದೋಷವೂ ಇಲ್ಲ. ಅಧಿಕಾರ ಇಲ್ಲದವ್ರು ಹಾಗೆ ಮಾಡಿದರೆ ದೋಷ ಆಗುತ್ತೆ, ಅಷ್ಟೇ ಹೊರತು ಸರಿಯಲ್ಲ. ಧರ್ಮರಾಜನ ಯೋಚನೆ ಬಂತು, ಮಾಡಿದ, ಬಿಟ್ಟ. ಆತನ ತಪ್ಪಲ್ಲ, ಆತನ ಲಿಮಿಟೇಷನಲ್ಲಿ ಆತ ಸರಿಯಾಗಿ ನಡ್ಕೊಂಡ. ಇವ್ರದ್ದು ಆದ್ದರಿಂದ ಇವರು ದೊಡ್ಡ ಯೋಗ್ಯತೆ ಆದ್ದರಿಂದ ತೋರಿಸಿಕೊಟ್ರು. ಕೃಷ್ಣನು ತೋರಿಸಿಕೊಟ್ಟ, ವಾಯುದೇವರು ತೋರಿಸಿಕೊಟ್ರು. ತಾಭಿರ್ಯುತೋ ದೈವತೈ ಅಪಿ ಅಲಭ್ಯಾನ್ ಅಭುಂಕ್ತ ಭೋಗಾನ್ ವಿಬುಧಾನುಗಾರ್ಚಿತಃ ರರಕ್ಷಧರ್ಮಾನ್ ಅಖಿಲಾನ್ ಹರೇ ಸಹ ನಿಧಾಯ ವಿಪ್ರಾನ್ ಅನುಶಾಸ್ಯ ಯುಕ್ತಾನ್ ಸದ್ವೈಷ್ಣವಾನ್ ವಿದುಷಃ ಪಂಚ ಪಂಚ ಸವೇತನಾನ್ ಗ್ರಾಮಮನುಸ್ವಕೀಯಾನ್. ಈಗ ಭೀಮಸೇನ ದೇವರು ಯುವರಾಜರಾಗಿ ಇದಿಷ್ಟು ಕೂಡ ಮನೆಯಲ್ಲಿ ಹೇಗಿದ್ದರೂ ಆಯಿತು, ಗೃಹಸ್ಥರಾಗಿ. ಇನ್ನು ಯುವರಾಜನಾಗಿ ಏನು ಮಾಡ್ತಾಯಿದ್ರು? 2 ರೋಲ್. ಈಗ 2 ರೋಲ್ ಹೇಳಬೇಕಾಗಿದೆ. ಧರ್ಮರಾಜ 2 ರೋಲ್ ಹೇಳಿದರು. ಮಹಾರಾಜರು ಒಂದಾಗಿ ಭೋಗತ್ಯಾಗ ಮಾಡಿ ಇನ್ನೊಂದು 2 ಭೋಗ ಇಲ್ಲಿ ಹೇಳ್ತಾರೆ. 2 ಭೋಗ, 2 ಮುಖ ಹೇಳಿದರೆ ಇನ್ನೊಂದು ಮುಖ ಹೇಳ್ತಾರೆ ವಾಯುದೇವರದು. ರರಕ್ಷ ಧರ್ಮಾನ್ ಅಖಿಲಾನ್ ಹರೇಹೇ, ಯುವರಾಜನಾಗಿ ಅಖಿಲಾನ್ ಹರೇಹೇ ಧರ್ಮಾನ್ ಅಂದ್ರೇನು? ಭಾಗವತ ಧರ್ಮಗಳು ಅಂತ. ಹರಿ ಅಂದರೆ ಭಗವಾನ್, ಹರಿಯ ಧರ್ಮಗಳು ಅಂದರೆ ಭಾಗವತ ಧರ್ಮಗಳನ್ನು ಏನು ಮಾಡಿದ್ದಾರೆ? ರರಕ್ಷ, ಧರ್ಮರಕ್ಷಣೆಗೆ ರಾಜ ಇರಬೇಕಾದ ಕಾನೂನು ಪಾಲನೆ ಮಾಡಲಿಕ್ಕೆ. ಇದು ಲೋಕದ ಕಾನೂನು, ಅದು ಲೋಕದ ಕಾನೂನನ್ನು ನಾವು ಲಾ ಅಂತ ಕರೆದ್ರೆ ಅದನ್ನು ಧರ್ಮ ಅಂತ ಕರೀತಾರೆ. ಧರ್ಮ ಅಂಬೋದು ಎಟರ್ನಲ್ ಮತ್ತು ದೇವರ ಸರ್ಕಾರದ್ದು. ಈ ಸರ್ಕಾರದ್ದು ಇವರು ಬದಲಾವಣೆ ಹೆಚ್ಚು ಕಡಿಮೆ ಮಾಡ್ತಾರೆ. ಅದು ದೇವರ ಸರ್ಕಾರದ್ದು ಇವರು ಪೇಶೆ ಮಾಡೋಂಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸನ್ನು ಇವರು ಚೇಂಜ್ ಮಾಡ್ಲಿಕ್ಕೆ ಬರೋಲ್ಲ. ಈಗ ಸ್ಟೇಟ್ ಗೌರ್ಮೆಂಟಿಂದ ಏನು ಸಾಧ್ಯ ಇಲ್ಲ, ಮಾಡೋಕ್ಕೆ ಬರೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎರಡನ್ನೂ ಮಾಡ್ಬೋದು ಬೇಕಾದರೆ. ಗೊತ್ತಾಯ್ತು? ಇದನ್ನು ಅದನ್ನು ಮಾಡ್ಬೋದು. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಸರ್ಕಾರ ಭಾರಿ ದೊಡ್ಡದು. ಇದು ಸುಮ್ಮನೆ ಸಣ್ಣ ಎಕ್ಸಾಂಪಲ್ ಅಷ್ಟೇ ಹೊರತು ದೇವರ ಸರ್ಕಾರ ಅನಾದಿ ಮತ್ತು ನಿತ್ಯ ಮತ್ತು ಅಲ್ಟಿಮೇಟ್. ಮುಖ್ಯಮಂತ್ರಿ ಅವರೆಲ್ಲ ಚೇಂಜ್ ಆದಾಗ, ಪ್ರಧಾನಿ ಚೇಂಜ್ ಆದಾಗ ಚೇಂಜ್ ಆಗೋದಿಲ್ಲ. ಏಕೋ ನಾರಾಯಣ ಆಸಿ. ಆಗ ನಾವು ಧರ್ಮ ಮಾಡಲೇಬೇಕು ಅಂತ ಗೊತ್ತಾಗುತ್ತಾಗ. ದೇವರ ಶಾಸನ ಆದಮೇಲೆ ಏನು ಮಾಡಬೇಕು? ದೇವರನ್ನು ಗೌರವಿಸೋದು ಅಂದ್ರೇನು? ಹೇಳಿದ ಮಾತನ್ನು ಕೇಳೋದು. ದೇವ್ರ ಮೇಲೆ ಭಾರಿ ಭಕ್ತಿ ಇದೆ, ಸಂಧ್ಯಾನೆ ಮಾಡೋದಿಲ್ಲ. ಮತ್ತೇನು ಕಾನೂನೇ ಇಲ್ಲಲ್ಲ. ಹಾಗಿದ್ರೆ ಭಾರಿ ಭಕ್ತಿ, ವೆರಿ ಒಬಿಡಿಯಂಟ್ ಗೌರ್ಮೆಂಟಿಗೆ ಒಂದು ಮಾತು ಕೇಳೋದಿಲ್ಲ. ತಪ್ಪದು. ಒಬಿಡಿಯನ್ಸನ್ನು ಹೇಗೆ ತೋರಿಸ್ಬೇಕು? ಅವ್ರ ಮಾತನ್ನು ಪಾಲನೆ ಮಾಡಿ ತೋರಿಸ್ಬೇಕು. ಅದು ಬಿಟ್ಟುಬಿಟ್ರೆ ಬಾಯಿ ಮಾತು ಹೇಳಿದಾಗ ಆಗುತ್ತೆ ಅಷ್ಟೆ. ಯಾವುದೇ ಬಾಯಿ ಮಾತಿಗೂ ಅರ್ಥ ಇಲ್ಲ. ಯಾವಾಗ ಅರ್ಥ ಬರುತ್ತೆ? ಅದಕ್ಕೆ ನಡೆಸಿದಾಗ ಅರ್ಥ ಬರುತ್ತೆ. ಸೊ ದೇವರಲ್ಲಿ ಭಕ್ತಿ ಇದೆ, ಹಾಗೆ ಮಾಡಬೇಕಾಗಿದ್ರೆ. ದೇವರಲ್ಲಿ ಭಕ್ತಿ ಇದೆ, ಗೀತಾ ಓದಬೇಕು. ಅದಕ್ಕೆ ದೇವ್ರು ಹೇಳಿರುತ್ತಾನೆ ಇದು. ಅತ್ತ ಕಾನ್ಸ್ಟಿಟ್ಯೂಷನ್ ಟೆಕ್ಸ್ಟ್ ಬುಕ್ ಆಗಬೇಕು ಅಂತ ಹೇಳೋದಿಲ್ಲ. ಟೆಕ್ಸ್ಟ್ ಅದು, ಯೂನಿವರ್ಸಲ್ ಟೆಕ್ಸ್ಟ್ ತಾನೇ ಹೇಳ್ತಾನೆ. ಇದಿಷ್ಟು ಕೂಡ ಮಾಡೋದು ವ್ಯವಸ್ಥೆ ಅಂತ ಭಗವಂತ ಹೇಳ್ತಾನೆ. ಅದು ಶಾಸ್ತ್ರವಾಕ್ಯ ನಡೆದೇ ಪಾಲಿಸಲೇಬೇಕು ಅಂತ ಹೇಳ್ತಾರೆ. ಬರೀ ಭಕ್ತಿ ಇದೆ ಅಂದರೆ ಅರ್ಥ ಇಲ್ಲ ಅದರೊಳಗೆ. ಅದು ಒಣಭಕ್ತಿ, ಆ ತೋರಿಕೆ ಭಕ್ತಿ, ಉದರ ವೈರಾಗ್ಯ ಅಂತ ಹೇಳ್ತಾರಲ್ಲ ಹಾಗೆ. ರರಕ್ಷ ಧರ್ಮಾನ್ ಅಖಿಲಾನ್ ಹರೇಹೆ. ಅಖಿಲಾನ್ ಇದು ವಾಯುದೇವರ ಸಾಮರ್ಥ್ಯ ಅಷ್ಟು. ಎಲ್ಲ ಧರ್ಮ ಪಾಲನೆ ಮಾಡೋ ಶಕ್ತಿ ಎಲ್ಲರಿಗಿರೋ ರಾಜರಿಗೆ. ಒಂದು ಹಂತದಲ್ಲಿ ಸರಿ ಎಲ್ಲ ಧರ್ಮಗಳನ್ನು ಎಲ್ಲ ಕಾಲಕ್ಕೂ ಪಾಲನೆ ಮಾಡಿದರು. ನಿಧಾಯ ವಿಪ್ರಾನ್ ಅನುಶಾಸ್ಯ ಯುಕ್ತಾನ್. ಇದು ತುಂಬ ಇಂಪಾರ್ಟೆಂಟ್. ಇದು ಏನು ಮಾಡಿದರು ಅವರು? ವಿಪ್ರಾನ್ ಅನುಶಾಸ್ಯ, ಟ್ರೈನಪ್ ಮಾಡಿದರು. ಯಾರನ್ನು? ಬ್ರಾಹ್ಮಣರನ್ನು ಟ್ರೈನಪ್ ಮಾಡಿಬಿಟ್ರು. ಟ್ರೈನಪ್ ಮಾಡಿ ಏನು ಮಾಡಿದರು ಅಂದರೆ
ಯುಕ್ತಾನ್ ಸದ್ವೈಷ್ಣವಾನ್ ಎಲ್ಲ ವೈಷ್ಣವ ಬ್ರಾಹ್ಮಣರು. ವಿದುಷಃ ಒಳ್ಳೆ ಜ್ಞಾನಿಗಳು. ಪಂಚ ಒಂದೊಂದು ಊರೂರಿಗೆ 5 ಜನ, ಒಂದು ಊರಿಗೆ 5 ಜನ ನೆಟ್ಟರು. ಸವೇತನಾನ್ ಸಂಬಳ ಕೊಟ್ಟರು, ಗೊತ್ತಾಯ್ತಲ್ಲ, ಸರಿಯಾಗಿ ಅವ್ರು ನೋಡಿಕೊಂಡ್ರು ಅಂತ ಅರ್ಥ. ಸಂಭಾವನೆ. ಗ್ರಾಮಂ ಅನು ಸ್ವವಿಕೀಯಾನ್, ಇದು ಅರ್ಥ ಮಾಡಿಕೊಂಡು ಧರ್ಮ ಹೇಗೆ ಉಳಿಸ್ಬೇಕು ಅದು ಫಾಲೋನೇ ಮಾಡೋದಿಲ್ಲ. ಬರೀ ಓದೋದು ಎರಡೇ ಓದಿರ್ತಾರೆ, ಫಾಲೋ ಮಾಡೋದು. ಮತ್ತು ಈ ಕೆಲವು ಊರಲ್ಲಿ ಒಬ್ಬರೂ ಇಲ್ಲ ಪಾಪ, ಒಬ್ಬ ಆಚಾರ ಸಿಗೋದಿಲ್ಲ, ಒಬ್ಬ ಪಂಡಿತ ಸಿಗೋದಿಲ್ಲ. ಗೊತ್ತಾ, ಹಿಂದೆಲ್ಲ ಹಳ್ಳಿಗಳಲ್ಲಿ ಜನ ಉಳ್ಕೊಳ್ಳೋಕ್ಕೆ ಏನು ಕಾರಣ ಅಂತ ಕೇಳಿದರೆ ಎಲ್ಲ ಊರಲ್ಲಿ ಬ್ರಾಹ್ಮಣರು ಇರ್ತಿದ್ರು. ಇದ್ರ ಎಫೆಕ್ಟ್ 5,000 ವರ್ಷ ನಡ್ಕೊಂಬಂತು, ಈಗ ಹೋಯ್ತು. IT BT ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಅದು ಹಿಂದೆ 5,000 ಭೀಮಸೆ ಪ್ರತಿ ಹಳ್ಳಿಯಲ್ಲೂ ಯಾವ ಊರಿಗೆ ಹೋಗಿ ಒಂದು ಬ್ರಾಹ್ಮಣ ಮನೆ ಗ್ಯಾರಂಟಿ ಇರೋದು. ಮತ್ತು ಮಠ ಗ್ಯಾರಂಟಿ ಅದು ಹೇಗಾಗಿದೆಯೋ ಆ ರೀತಿ ಗ್ಯಾರಂಟಿ ಇತ್ತು. ಎಂಥದ್ದು ಶಾನುಭೋಗ ಸಾಮಾನ್ಯ ಏನಾಗಿರ್ತಿದ್ರು ಅವರು ಬ್ರಾಹ್ಮಣರು, ಸಾಮಾನ್ಯವಾಗಿ ಬ್ರಾಹ್ಮಣರು. ಆ ಊರಿಗೆ ಹೋದ್ರೆ ಯಾರೇ ಬಂದರೂ ಅವ್ರಿಗೆ ಹೋಗು, ಶಾನುಭೋಗರ ಮನೆ ಕೇಳ್ಕೊಂಡ್ರೆ ಮುಗಿತಾರಿಗೆ ಊಟ ಗ್ಯಾರಂಟಿ. ಈಗ ಇಲ್ಲೇ ಇಲ್ಲ, ಜಾಡು ಕಟ್ಕೋಟದಲ್ಲಿ ಸಿಗಲ್ಲ, ಹಾಗಾಗಿದೆ. ಹಳ್ಳಿಗಳು ಬಿಟ್ಟುಬಿಡಿ, ಹಳ್ಳಿಗೆ ಎಷ್ಟಾಯಿತು. ಅದೆಲ್ಲ ಭೀಮಸೇನ ದೇವರ ಕಾಲದಿಂದ ಬಂದ ಹಾಗೆ ಬೆಳ್ಕೊಂಡು ಬಂತು. ಈಗ ಯಾತಕ್ಕೆ ಹೋಯ್ತು ಗೊತ್ತಾ? 2 ಕಾರಣ. ಒಂದು, ಜಮೀನು ಹೋದವು, ಈ ಕಡೆ IT ಶಿಫ್ಟ್ ಆದರು. ಎರಡು IT ಹಳ್ಳಿಗಿಲ್ಲ, ಅಡಿಗೆಲ್ಲ ಏನು ಮಾಡಿದರೆ ಈಗ ಬರಲೇಬೇಕಾಯ್ತು, ಸಿಟಿ ಶಿಫ್ಟ್ ಆದರು. ಹಿಂದೆ ಸಿಟಿ ಮಕ್ಕಳಿದ್ದರೂ ಕೂಡ, ಕೆಲಸದಲ್ಲಿದ್ದರೂ ಕೂಡ ರಿಟೈರ್ ಆದ ತಂದೆ ತಾಯಿ ಹೋಗ್ತಿದ್ದಿಲ್ಲ. ಯಾಕೆಂದರೆ ಜಮೀನು ಇರ್ತಿತ್ತು ನೋಡಲಿಕ್ಕೆ. ಜಮೀನು ಹೋಯಿತು, ಅವ್ರಿಗೆ ಏನು ಮಾಡಬೇಕು, ಕೆಲಸನೇ ಇಲ್ಲ. ಅವ್ರಿಗೆ ಸಪೋರ್ಟ್ ಬೇಕಾಯ್ತು. ಎಲ್ಲಿ ಬಂದರು? ಮಕ್ಕಳ ಹತ್ರ ಬಂದರು. ಈಗ ಖಾಲಿಯಾಗಿ ಎರಡಿದೆ ಇಂಪಾರ್ಟೆಂಟ್. ಈಗ ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಧರ್ಮಾಚರಣೆ ಇನ್ನೂ ಸುಲಭ ಆಯಿತು. ಹಳ್ಳಿಗಳಲ್ಲಿ ಇನ್ನೂ ಅಲ್ಲಿ ಬಿಟ್ಟುಬಿಡಿ, ತಾಲೂಕು ಕಟ್ಕೊಳ್ಸಿ ಇಡ್ಬೋದಲ್ಲ. ಮೈಸೂರು ಬೆಂಗಳೂರಲ್ಲಿ ಎಷ್ಟು ಬಡಾವಣೆಗಳಿದೆ ಅಲ್ಲೇನು. ಇದರ ಯಾರು ಅಷ್ಟು ಜನಕ್ಕಿಂತ ಯಾರು ಪರಸ್ಪರ ಕ್ಲಾಶ್ ಬರೋದೇ ಇಲ್ಲ. ಒಂದೇ ಕಡೆ ಎಲ್ಲ ಸೇರಿಕೊಂಡ್ರೆ ಏನಾಗುತ್ತಾಗ? ನನಗೆ ಶುರು ಇಲ್ಲ, ಎಲ್ಲ ಹಂಚಿಬಿಟ್ರೆ ಏನಾಗೋದೇ ಇಲ್ಲ. ಎಷ್ಟು ಒಳ್ಳೆಯ ವ್ಯವಸ್ಥೆ ಇದು. ಅಂದರೆ ತಾತ್ಪರ್ಯಣೀಯ ಅಂದರೆ ಎಲ್ಲಕ್ಕೂ ಮಾರ್ಗದ ಸೂತ್ರ. ಓದಿದಾಗ ಉಪಯೋಗ ಆಗುತ್ತೆ, ಓದೋದೇ ಇಲ್ಲ, ಹೇಳೋದಿಲ್ಲ, ಓದೋದಿಲ್ಲ ಆದಾಗ ಎಫೆಕ್ಟ್ ಹೋಗಿಬಿಡತ್ತೆ. ಯೋಚನೆ ಮಾಡಿ, ಎಲ್ಲಿಲ್ಲ ಅಲ್ಲಿ ಹೋಗಬೇಕು. ಹಿಂದೆಲ್ಲ ನಾವು ಇವತ್ತು ಯೋಚನೆ ಮಾಡಿ, ಇವತ್ತು ಕಾಲ ತುಂಬ ಅಡ್ವಾನ್ಸ್ ಆಗಿದೆ. ಒಂದು ದಿವಸ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದು ಹಿಂದೆ ಹಾಗಿರಲಿಲ್ಲ. ಅಂತಹ ಕಾಲದಲ್ಲಿ ಹಿಂದಿನ ಎಷ್ಟೋ ಜನ ಸ್ವಾಮಿಗಳು ಎಲ್ಲೆಲ್ಲಿ ಹೋಗಿದ್ದಾರೆ ಗೊತ್ತಾ ನಿಮಗೆ? ಆಶ್ಚರ್ಯ ಆಗಿಬಿಡುತ್ತೆ. ಇವತ್ತು ಹೋಗೋದು ಕಷ್ಟ. ಅಲ್ಲಿ ಹೋಗಿ ಚಾತುರ್ಮಾಸ್ಯ ಕೊಡೋದು, ಅಲ್ಲಿ ಹೇಳೋದು, ಇದು ಮಾಡೋದು, ಪ್ರತಿಷ್ಠಾಪನೆ ಮಾಡೋದು, ಧರ್ಮಬೋಧನೆ ಮಾಡೋದು, ಹಾಗೆ ಮಾಡಿದ್ದಕ್ಕೆ ಆಲ್ ಓವರ್ ಇಂಡಿಯಾ ಸಿಗ್ತಿದ್ರು. ಈಗೇನಿಲ್ಲ, ಸಿಟಿಗಳಲ್ಲಿ ಅಷ್ಟೇ ಆ ಥರ ಆಗಿಬಿಟ್ಟಿದೆ. ಅದು ಡೆವಲಪ್ ಆದ ಜಾಗನೇ ಹುಡುಕೋದಲ್ಲ, ಎಲ್ಲಿ ಡೆವಲಪ್ ಆಗಿಲ್ಲ ಅದು ಗಮನ ಕೊಡಬೇಕು. ಸರ್ಕಾರದ ಪಾಲಿಸಿ ಅದೇ ತಾನೇ. ಯಾರು ಹಿಂದುಳಿದಿದ್ದಾರೋ ಮುಂದೆ ತರಬೇಕು ಅವ್ರನ್ನ. ಅದು ತಪ್ಪಲ್ಲ. ಯಾಕೆ? ಬ್ಯಾಲೆನ್ಸ್ ಆಗಬೇಕು ಅಂತಾನೆ. ಇಲ್ಲೂ ಬ್ಯಾಲೆನ್ಸ್ ಆಗಬೇಕು. ಅವು ಅಲ್ಲೇ ಕೂಡ ಎಲ್ಲರೂ ಅಲ್ಲೇ ಒಂದೇ ಕಡೆ ಸೇರಿಬೋದು. 5-6 ಜನ ಒಂದೇ ಕಡೆ ಚಾತುರ್ಮಾಸ್ಯ ಅಲ್ಲೇನೋ. ಅದು ಹಾಗಾಗಬಾರ್ದು. ಅದೇನೋ ವ್ಯವಸ್ಥೆ ಇದೆಲ್ಲ ಓದ್ಕೊಂಡಾಗ ಏನಾಗುತ್ತಾಗ ಧರ್ಮಪ್ರಸಾದ ರೀತಿ ಗೊತ್ತಾಗತ್ತೆ. ಹೀಗೆ ಧರ್ಮಪ್ರಸಾರ ಮಾಡಬೇಕು. ಊರೂರಿಗೆ ಕಾಲೇಜಾಗ ಎಲ್ಲರೂ ಎಷ್ಟೇನು ಬಂದು ಓದಲಿಕ್ಕಾಗತ್ತೆ ಪಾಪ. ಗೌರ್ಮೆಂಟಿಂದ ಆಗಿದ್ದೇನೋ. ಒಂದು ಹಳ್ಳಿ ಒಳಗೆಲ್ಲ ಸಿಟಿ ಒಳಗೆ ಒಂದು ಕಾಲೇಜು ಸ್ಕೂಲ್ ಇಲ್ಲದಿದ್ದ ಕಾಲ ಇತ್ತು. ಈಗ ಹಳ್ಳಿಗೆ ಎಷ್ಟೋ ಕಡೆ ಹತ್ತಿರ ಮೆಡಿಕಲ್ ಕಾಲೇಜ್ ಇರುತ್ತೆ. ಹಳ್ಳಿ ಸುತ್ತು ಹತ್ತಿರದ ಸಿಟಿಯೊಳಗೆ ಮೆಡಿಕಲ್ ಕಾಲೇಜ್ ಮಾಡಿರ್ತಾರೆ. ಎಜುಕೇಷನ್ನಿಗೆ ಟಾಪ್ ಪ್ರಯಾರಿಟಿ ಕೊಡಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಅಧ್ಯಾತ್ಮ ವಿದ್ಯೆ ಎಲ್ಲ ಕಡೆ ಇರಬೇಕು. ಅದಕ್ಕೆ ಬ್ರಾಹ್ಮಣ ಸುಮ್ಮನೆ ಕಳಿಸಿರ್ಬೇಕು, ಟ್ರೈನಪ್ ಆಗಬೇಕು ಅವರು. ಅನುಶಾಸ್ಯ ಪದ ನೋಡಬೇಕು. ಅನುಶಾಸನ ಪರ್ವ, ಅನುಶಾಸನ ಅವ್ರನ್ನ ಟ್ರೈನಪ್ ಮಾಡಿ ಹೀಗೆ ಹೇಳಬೇಕು, ಹೀಗಿರಬೇಕು ಅಂತ ಹೇಳಬೇಕು. ಗೊತ್ತಿರೋದಲ್ಲ. ಅದಕ್ಕೆ ಇವತ್ತು ನೀವು MA PhD ಮಾಡಿದರೂ ಕೂಡ ಹೈಸ್ಕೂಲ್ ಟೀಚರ್ ಆಗ್ಲಿಕ್ಕೆ ಬರೋಲ್ಲ. ಏನು ಮಾಡಬೇಕು ಅವರು? B.Ed ಮಾಡಿರಲೇಬೇಕು. B.Ed ಮಾಡಿದವ್ರ ಕೆಲಸ ಪರ್ಮನೆಂಟ್ ಆಗೋಲ್ಲ. ಆಮೇಲೆ ಪ್ರಮೋಷನ್ ಏನೂ ಸಿಗೋಲ್ಲ. ಎಲಿಜಿಬಿಲಿಟಿನೇ ಇಲ್ಲ ಅವರಿಗೆ. PhD ಅದಕ್ಕಿಂತ ಭಾರಿ ದೊಡ್ಡದಿರ್ಬೋದು. ಪಾಠ ಆಡಿ ಇದು ಗೊತ್ತಾಗಬೇಕು. ಪ್ರೈಮರಿ ಸ್ಕೂಲಿಗೆ ಅದಕ್ಕೂ ಟ್ರೈನಿಂಗ್, ಮತ್ತು ಪ್ರೈಮರಿ ಎಲ್ಲದಕ್ಕೂ ಟ್ರೈನಿಂಗ್ ಇದೆ. ಟ್ರೈನಿಂಗ್ ಇಲ್ಲದೆ ಡೈರೆಕ್ಟ್ ಬರೋದು ಇದಕ್ಕೆ. ಸುಧಾರಿತ ಓದ್ಬೋದು, ತಪ್ಪಲ್ಲ. ಬಟ್ ಹೇಗೆ ಹೇಳ್ಬೋದು, ಹೇಗೆ ಹೇಳಬೇಕು, ಯಾವ್ದು ಹೇಳುವ ಸಮಾಜದಲ್ಲಿ ಯಾವುದನ್ನು ಇರಿಟೇಟ್ ಆಗಬಹುದು, ಗೊತ್ತಾಯ್ತಾ? ಯಾವುದಕ್ಕೆ ಪ್ರಸಾರ ಕೊಡಬೇಕು, ಯಾವ ಧರ್ಮನ ಹೈಲೈಟ್ ಮಾಡಬೇಕು, ಮತ್ತು ಹೈಲೈಟ್ ಹೇಗೆ ಮಾಡಬೇಕು, ಅದೆಲ್ಲ ಮುಂದೆ ಎರಡು ದಿವಸ ಬರೋದಿಲ್ಲ. ಅದು 2-3 ವರ್ಷದ ಕೋರ್ಸ್ ಇರುತ್ತೆ. 2 ವರ್ಷ 3 ವರ್ಷದ ಕೋರ್ಸ್ ಓದ್ತಾರೆ ಪಾಪ ಅಷ್ಟು ಪಾಠ ಮಾಡಲಿಕ್ಕೆ. ಇಲ್ಲಿ ಒಂದು ದಿವಸ ಟ್ರೈನಿಂಗ್ ಕೂಡ ಇರೋದಿಲ್ಲ. ಅದೆಲ್ಲ ಯಾರೂ ಗಮನಿಸೋದಿಲ್ಲ. ಧರ್ಮ ಬೆಳೆಸ್ಬೇಕಾದ್ರೆ ಬೇರೆ ಕಡೆ ಹಾಗಲ್ಲ, ಎಲ್ಲರೂ ಟ್ರೈನಪ್ ಮಾಡ್ತಾರೆ. RSS ಎಲ್ಲ ಎಷ್ಟು ಟ್ರೈನಿಂಗ್ ಕೊಡ್ತಾರೆ ಗೊತ್ತಾ ಅವರು. ಅದರಿಂದ ಎಲ್ಲಿಂದ ಎಲ್ಲಿ ಬಂದರು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮ್ ಮಾಡೋ ಸ್ಥಿತಿ ಬಂದು. ಡೈರೆಕ್ಟ್ ಅದು ಇಲ್ಲದೆ ಇರಬಹುದು, ಬಟ್ ಇಂಪ್ಯಾಕ್ಟ್ ಇರೋದು ಅದರದ್ದೇನೆ. ಇದು ಅರ್ಥ ಮಾಡಿಕೊಂಡ್ರೆ ಓವರ್ನೈಟ್ ಯಾವುದೂ ಸಾಧ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಬೇರೆಯವರೆಲ್ಲ ಹಾಗೆ ಮಾಡ್ತಾರೆ. ಎಷ್ಟು ಟ್ರೈನಪ್ ಮಾಡ್ತಾರೆ ಗೊತ್ತವ್ರು. ಎಲ್ಲ ಸಂಸ್ಥೆಗಳಲ್ಲಿ ಅಲ್ಲಿ ಸುಮ್ಮನೆ ಯಾರೂ ಕೊಡಿಸೋದಿಲ್ಲ, ಟ್ರೈನ್ಡೇ ಬರಬೇಕು ಅಲ್ಲಿಗೆ. ಹೇಗೆ ಮ್ಯಾನೇಜರ್ ಹಾಕಿಬಿಡ್ತಾರೆ, ರೆಡಿ ಹೋಗ್ಬೇಡಿ ಮಾಡಬಾರ್ದು. ಮ್ಯಾನೇಜರ್ ಟ್ರೈನಿಂಗ್ ಕೊಡಬೇಕು ಫಸ್ಟ್ ಏನು ಮಾಡಬೇಕು ಅಂತೇಳಿ. ಟ್ರೈನಿಂಗ್ ಎಲ್ಲದಕ್ಕಿದೆ. ನಮ್ಮಲ್ಲಿ ಇಲ್ಲಿ ಯಾವುದಕ್ಕೂ ಟ್ರೈನಿಂಗ್ ಇಲ್ಲ. ಟ್ರೈನಿಂಗ್ ಇಲ್ಲದೇ ಇರೋದೇ ಟ್ರೈನಿಂಗ್ ಇದ್ದಾಗಲೇ, ಅದೇ ಒಂದು ಟ್ರೈನಿಂಗ್. ತಪ್ಪದು.
ಸರಿಯಾಗಿ ಗಮನಿಸ್ಬೇಕದು. ಬಂದವ್ರು ಹೇಗೆ ನೋಡ್ಕೋಬೇಕು, ಇದು ಹೇಗೆ ನಡಿ ವ್ಯವಸ್ಥೆ ಹೇಗಿರಬೇಕು, ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇರುತ್ತೆ, ಹೇಗೆ ತಿದ್ದಬೇಕು ಅದನ್ನು. ಏನು ಇವತ್ತು ಭಾರಿ ಸುಲಭ ಅವೆಲ್ಲ ಕೆಲಸ. ಇದೇ ಇಲ್ಲ ಒಂಥರ ನಾವೊಂದು ಎಲ್ಲ ನಮ್ಮಷ್ಟು ನಾವು ಇದ್ದು ಬೇಡ ಅಂತ ಭಾವನೆ ಬರುತ್ತೆ. ನಮ್ಮಷ್ಟು ನಾವಿದ್ದರೆ ಇದು ಹೇಗೆ ಆಧಿಪತ್ಯ ಹೇಗೆ ಬರೋದು. ಬಿಡಿ ಸನ್ಯಾಸಿಗಳು ಹೇಗಿರ್ಬೋದು, ನಂಗೆ ಯಾವುದು ಬೇಕಿಲ್ಲ, ಯಾವುದು ಬೇಕಿಲ್ಲ ಅಂತಲೇ ತೊಗೊಂಡಿರೋದು, ಗೊತ್ತಾಯ್ತಾ. ಏನೂ ಮಾಡಲ್ಲ, ಯಾರಿಗೆ ಕೇಳೋ ಹಾಗಿಲ್ಲ. ಯಾತಕ್ಕೆ? ಸನ್ಯಾಸ ಪರ್ಪಸ್ಸೇ ಅದು. ಇದು ಹಾಗಲ್ಲ, ಎರಡಿದೆ ಇಲ್ಲಿ, ಸನ್ಯಾಸ ಕಮ್ ಅಡ್ಮಿನಿಸ್ಟ್ರೇಷನ್ ಇದೆ. ಅಡ್ಮಿನಿಸ್ಟ್ರೇಷನ್ ಮುಖ್ಯ ಉದ್ದೇಶ ಏನು? ತತ್ವ ಪ್ರಸಾರ. ವಿಷ್ಣು ಸರ್ವೋತ್ತಮತ್ತಂತೂ ಸರ್ವದಾ ಪ್ರತಿಪಾದಯ. ಅದನ್ನು ಹೇಳಿದರೆ ಇಷ್ಟೆಲ್ಲ ಅನ್ಯಾಯಗಳು ಆಗ್ತಾನೆ ಇರಲಿಲ್ಲ. ಹಳ್ಳಿಗೆ ಇದು 5 ಜನ ಮತ್ತೆ ಒಂದು ಹಳ್ಳಿಗೆ 5 ಜನ ಅಂದರೆ ಎಷ್ಟರ ಪ್ರಪೋರ್ಷನ್, ಅಂದರೆ ಎಷ್ಟು ಗಮನ ಕೊಟ್ಟಿದ್ದಾರೆ. ಅದು ಇವರು ಟ್ರೈನಿಂಗ್ ಅಂದರೆ ಯಾವ ಟ್ರೈನಿಂಗ್, ಭೀಮಸೇಂದ್ರ ಟ್ರೈನಿಂಗ್ ಅಂತ ಹೇಳಿದರೆ ಅದು ಸುಪ್ರೀಂ ಮೋಸ್ಟ್ ಟ್ರೈನಿಂಗ್ ಇದ್ದಾಗ ಲೆಕ್ಕ. ಅದನ್ನು ಕೊಟ್ಟು ಕಳಿಸಿದ್ದಾರೆ. ಸದ್ವೈಷ್ಣವಾನ್ ವಿದುಷಃ, ವೈಷ್ಣವರಾಗಬೇಕು, ಒಳ್ಳೆಯವರಾಗಿರಬೇಕು. ಬ್ರಾಹ್ಮಣರ ವಿದುಷಃ, ಒಳ್ಳೆ ಜ್ಞಾನಿಗಳಾಗಿರಬೇಕು. 5 ಜನ ಇರಬೇಕು. ಸವೇತನಾನ್, ಇವತ್ಕೊಂಡು 10 ರೂಪಾಯಿ ಕೆಲಸ ಐತೆ ಅದೆಲ್ಲ ಅದಕ್ಕೆ ಧರ್ಮಕ್ಕೆ ಅದೊಂದು ಕಾರಣ. ಲೋ ಸ್ಯಾಲ್ರಿ ಇವರಿಗೆಲ್ಲ. ಅದೇನು ಮಾಡ್ತಾರೆ, ಬಿಟ್ಟು ಹೋಗಿಬಿಡ್ತಾರೆ. ಒಳ್ಳೆ ಕಾಲ ಸಿಕ್ಕ ತಕ್ಷಣ ಹೇಳಿದ್ನಲ್ಲ ನಾನು, ಯಾವುದೋ ಮಠದಲ್ಲಿ ಕೆಲಸ ಮಾಡೋ ವ್ಯಕ್ತಿ ಹೋಟ್ಲು ಸೇರ್ಕೊಬಿಟ್ಟು ಹೋಗಿಬಿಟ್ಟು. ಯಾಕೆಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತಾರೆ, ನೋಡಿದರೆ ಇಲ್ಲಿ ಎಷ್ಟು ಕೊಟ್ಟು 4,000 ಅಲ್ಲಿ ಕೊಟ್ಟು 4,500 ಕೊಡ್ತಾರೆ. ಅರ್ಥ ಆಯ್ತಾ? ಈ ಥರ ಯೋಚನೆ ಮಾಡಿದರೆ ಧರ್ಮ ಉಳಿಯೋದಿಲ್ಲ. ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತಾಗ. ಮಾಡಿದಷ್ಟು ಜನ ಕೊಡ್ತಾರೆ. ಉಪಯೋಗ ಆಯಿತು ಅಂದರೆ ಅವರೇ ನೋಡ್ಕೊಂಡ್ಬಿಡ್ತಾರೆ. ಹಳ್ಳಿಗೆ ಇಟ್ಟಾಗಿ ಇವ್ರು ಅವರೇ ನೋಡ್ಕೊಂಡ್ಬಿಡ್ತಾರೆ. ಆಮೇಲೆ ಉಪಯೋಗ ಆಗುತ್ತಲ್ಲ, ಬಿಡೋದೇ ಇಲ್ಲ. ಪಂಚ ವೇತನಾನ್ ಸವೇತನಾನ್ ಗ್ರಾಮ ಮನುಸ್ವಕೀಯಾನ್, ಅವರು ಸ್ವಕೀಯರಾಗಬೇಕು ಯಾವಾಗಲೂ. ಪರಕೀಯರಾದಾಗ ಏನಾಗುತ್ತೆ, ಕಂಟ್ರೋಲ್ ಇರೋದಿಲ್ಲ, ಲಾಯಲ್ಟಿ ಇರೋದಿಲ್ಲ ಅವರಿಗೆ. ಸ್ವಕೀಯರಾಗಬೇಕು. ಕೆಲವು ಪೋಸ್ಟ್ಗಳಿಗೆ ಬೇರೆಯವ್ರನ್ನ ಹಾಕಬಾರ್ದು, ಇಂಪಾರ್ಟೆಂಟ್ ಅತಿ ಕ್ಲೋಸ್ ಇದ್ದವ್ರು ಮಾತ್ರ ಹಾಕಬೇಕು. ಮತ್ತು ಅಷ್ಟೇ ಅಲ್ಲ, ಇದು ಭಾರಿ ಸ್ವಾರಸ್ಯ ಇದೆ ನೋಡಿ. ಮುಂದಿನ ಸ್ಟೆಪ್ಪು, ಮೊದಲು ಟ್ರೈನಿಂಗ್ ಕೊಟ್ಟು ಹಾಕೋದು, 5 ಜನ ಹಾಕೋದು, ಹಳ್ಳಿಗೆ ಹಾಕೋದು. ಗ್ರಾಮ ಅಂದರೆ ಹಳ್ಳಿಗಡೆ ಅಲ್ಲಿ ಹಾಕಬೇಕು. ದಥಾರ್ ಹಾಂ ನೆಫಿಷಿಯೆಂಟ್ ಅಂತ ಎಲ್ಲಿ ಹೇಳಿದ್ರಿ ಇಲ್ಲಿ ಈಗ? ಹಾಂ ಏನ? ಹಾಂ, ಸ್ವಕೀಯರು ಅಂದರೆ ಕಾನ್ಫಿಡೆನ್ಷಿಯಲ್, ವೈಯಕ್ತಿಕ, ಹತ್ತಿರ ಇರಬೇಕು ಅಂತ ಅರ್ಥ. ಸ್ವಕೀಯರು ಬಂಧು ಬಾಂಧವರು ಅಂತ ಅರ್ಥ ಅಲ್ಲ. ಅದಕ್ಕೆ ಬಂಧು ಬಾಂಧವರಲ್ಲ, ನಿಷ್ಠಾವಂತರು, ಲಾಯಲ್, ವೆರಿ ಲಾಯಲ್ ಅಂತ ಅರ್ಥ. ದಧಾರ ದಂಡಂ ತದವರ್ತಿಷು ಸ್ವಯಂ ಜಗ್ರಾಹ ಚಾನ್ವೇವ ಮುದಾಥ ತದ್ಗತಾನ್ ತರ್ದತ್ತಮನ್ಯೈರಪಿ ವಿಪ್ರವರ್ಯೈಃ ಸಂಶೋಧಯನ್ ಸರ್ವಮಸೌ ಯಥಾ ವ್ಯಧಾತ್. ಇದೆಲ್ಲ ನೋಡಿಕೊಂಡ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಅದು ದಧಾರ ದಂಡಂ ತದವರ್ತಿಷು ಸ್ವಯಂ, ಯಾರು ಸರಿಯಾಗಿ ನಡ್ಕೋತಿದ್ದಿಲ್ಲ ಅವರು ದಂಡಿಸ್ತಾ ಇದ್ರು. ಅರ್ಥ ಆಯ್ತಾ? ಅವರಿಗೆಲ್ಲ ಶಿಕ್ಷೆ ಇತ್ತು. ತದನುವರ್ತಿಷು ದಂಡಂ ದಧಾರ ಸ್ವಯಂ, ಯಾರ ಮೂಲಕ ಒಂದು ಕೇಸ್ ಮುಚ್ಚಾಗಿ ದಂಡ ಇವತ್ತು ಕಮಿಟಿ ಮಾಡೋದ್ರ ಅರ್ಥ ಏನೋ ಎಷ್ಟಾಗ್ತತೆ. ಸಾಮಾನ್ಯವಾಗಿ ಬೇಕಾದರೂ ಪ್ರೊಟೆಕ್ಟ್ ಮಾಡೋ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಮಾಡ್ತಾರೆ, ಒಬ್ಬರಿಗೆ ಬರಲ್ಲ. ಮನುಷ್ಯನ ಸ್ವಭಾವನೇ ಆಗಿದೆ ಇವತ್ತು. ಹಾಗಲ್ಲ, ಸ್ವಯಂ ದಂಡಂ ಜಗ್ರಾಹ, ಸ್ವಯಂ ಶಿಕ್ಷೆ ಕೊಡ್ತಿದ್ರು. ಅನ್ವೇವ ಮುದಾ ಅತ್ರ ತದ್ಗತಾನ್ ತದುತ್ತರ್ಥ ಮನ್ಯೈಹಿ, ಅಲ್ಲಿರ್ತಕ್ಕಂಥ ತಪ್ಪು ಮಾಡಿದವ್ರನ್ನ, ಅವರಲ್ಲಿರೋರನ್ನು ಶಿಕ್ಷಿಸ್ತಾಯಿದ್ರು. ಅದಕ್ಕೆ ವ್ಯವಸ್ಥೆ ಏನದು? ತದ್ವೃತ್ತ ಮನ್ಯೈರಪಿ ವಿಪ್ರವರ್ಯೈಹಿ, ಇನ್ನೊಂದು ಟೀಮ್ ಇರ್ತಿತ್ತು, ಅದು ಸೂಪರ್ವೈಸ್ ಮಾಡೋರು, ಅವ್ರು ಹೋಗ್ತಾಯಿದ್ರು ಅಲ್ಲಲ್ಲಿಗೆ. ನೋಡಿ ಹೇಗಿದೆ. ತದ್ವೃತ್ತ ಮನ್ಯೈರಪಿ ವಿಪ್ರವರ್ಯೈಹಿ ಸಂಶೋಧಯನ್, ಹೇಗೆ ನಡ್ಕೋತಿದ್ದಾರೆ ಅನ್ನೋಂತೆ ಸೂಪರ್ವೈಸ್ ಮಾಡಿಬಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಾಯಿದ್ರು. ಸರಿ ಇದ್ದರೆ ಅವರಿಗೆ ಎನ್ಕರೇಜ್ ಮಾಡೋದು. ಇದೆಲ್ಲ ಬೆಳೆಸಬೇಕಾದ ಭಾಳ ಉಪಯೋಗಗಳು. ಸರ್ವಮಸೌ ಯಥಾ ವ್ಯಥಾತ್, ಹೇಗಿರಬೇಕೋ ಹಾಗೆ ಮಾಡಿದರು. ಮೊದಲು ಧರ್ಮ ಶಿಕ್ಷಣ ಆದರೆ ಮುಂದಿನ ಪ್ರಶ್ನೆ, ಬರೀ ಆಚಾರ ಹೇಗೆ ಆಚಾರ ಮಾಡ್ತಾನೋ, ಬರೀ ಆಚಾರನ ಹೇಳಿದರೆ ತಾನೇ ಮಾಡೋದು. ಮಾಡೋದು ಹೇಳಿದ್ಲಲ್ಲ, ಕೆಮಿಸ್ಟ್ರಿ ಲ್ಯಾಬಿಗೆ ಏಕದಮ್ ಕಳಿಸ್ಬಿಟ್ರೆ ಗೋವಿಂದ, ಬೈಕಲ್ಲಿ ಸುಟ್ಕೊಂಬರೋದೇ ಜಾಸ್ತಿ ಆಗ್ತಾರೆ, ಆ್ಯಸಿಡ್ ಹಾಕೊಂಡು. ತಪ್ಪದು. ಫುಲ್ ಟ್ರೈನ್ ಮಾಡಿ ಮೊದಲೆಲ್ಲ ಇವ್ರು ಬಿಡೋದೇ ಇಲ್ಲ. ಫಸ್ಟು ಅಷ್ಟು ಮಾಡಿದ್ರು ಫಸ್ಟ್ ಕಳಿಸಲ್ಲ, ತಾವು ಮಾಡಿ ತೋರಿಸ್ತಾರೆ ಎಲ್ಲ ಕೂಡ. ಆಮೇಲೆ ಅವ್ರನ್ನ ಅಲ್ಲೊಬ್ಬರು ಸೀನಿಯರ್ ಬಿಟ್ಟು ಒಂದು ಅಲ್ಲಿ ಡೆಮಾನ್ಸ್ಟ್ರೇಟರ್ ಬೇರೆ ಇರ್ತಾರೆ ಜೊತೆಗೆ. ಕ್ಲಾಸಲ್ಲಿ ಲೆಕ್ಚರ್ ಇದ್ದರೆ ಡೆಮಾನ್ಸ್ಟ್ರೇಟರ್ ಇರ್ತಾರೆ. ಇಷ್ಟೆಲ್ಲ ಮಾಡಿ ಅವ್ರನ್ನ ಟ್ರೈನಪ್ ಮಾಡಿದ್ದಕ್ಕೆ ಎಷ್ಟು ವಂಡರ್ಸ್ ಆಗೋದು. ಇಲ್ಲಿ ನೋಡಿ, ಲೌಕಿಕ ವಿದ್ಯೆಯಲ್ಲಿ ತುಂಬ ದಿವಸ ಓದೋದಿಲ್ಲ. ಇಂಜಿನಿಯರಿಂಗ್ 5 ವರ್ಷದ ಕೋರ್ಸ್ ಮುಗೀತು ಅಲ್ಲಿಗೆ. ಆಮೇಲೆ ಮುಂದೆ ಓದ್ಬೋದು. ಬೇಕಾದ್ರೆ ಹೈಯರ್ ಸ್ಟಡೀಸ್ ಬೇರೆ ಒಂದಾಗ್ಲಿಕ್ಕೆ ಸಾಕು. ನೀವು ಪೇಪರ್ ಬರ್ತಿರುತ್ತೆ ನಿಮಗೆ. ಸ್ಟೂಡೆಂಟ್ಸೇ ಏನು ಮಾಡ್ತಿದ್ದಾರೆ ಇತ್ತೀಚೆಗೆ, ಒಳ್ಳೊಳ್ಳೆ ಇನೋವೇಟಿವ್ ಆಗಿರ್ತಾರೆ. ಆಶ್ಚರ್ಯ ಮಾಡೋಷ್ಟು ಕೆಲಸ ಮಾಡಿಬಿಟ್ಟು ಸ್ಟೂಡೆಂಟ್ಸ್ಗಳು. ಆ ವಿದ್ಯೆ 5 ವರ್ಷಕ್ಕೆ ಅಷ್ಟು ತಯಾರು ಮಾಡೋದಾದ್ರೆ ನೀವು 13-15 ವರ್ಷಕ್ಕೆ ಇವ್ರು ಹೇಗಿರಬೇಕು?
ಅಲ್ಲೇ ಒಟ್ಟು ಸಮಾಜಕ್ಕೆ ತಾನು ರೀಚ್ ಆಗಬೇಕು. ಎಜುಕೇಷನ್ ಉದ್ದೇಶ ಏನು? ಡಾಕ್ಟ್ರ ಮನೆಯಲ್ಲಿ ಕೂಡು ಅಂತಲ್ಲ, ಇಂಜಿನಿಯರ್ ಮನೆಯಲ್ಲಿ ಕೂಡು ಅಂತಲ್ಲ. ಯಾರಿಗೆ ರೀಚ್ ಆಗಬೇಕದು? ಪಬ್ಲಿಕ್ಕಿಗೆ ರೀಚ್ ಆಗಬೇಕು. ಇವ್ರು ಓದಿದ ಸುಧಾದಿ ಗ್ರಂಥಗಳು ಯಾರಿಗೆ ತಲುಪಬೇಕೀಗ? ಜನಗಳಿಗೆ. ಡೈರೆಕ್ಟ್ ಅವ್ರು ತಲುಪೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದಕ್ಕೆ ಎಲಿಜಿಬಿಲಿಟಿ ಬೇಕು, ಅದು ಎಸೆನ್ಸ್ ತಲುಪಬೇಕು. ಎಲ್ಲ ಡಾಕ್ಟ್ರು ಮಾಡಲಿಕ್ಕೆಲ್ಲ ಡಾಕ್ಟ್ರ್ ತಯಾರು ಮಾಡೋದು, ರೋಗಿಗಳನ್ನು ವಾಸಿ ಮಾಡಲಿಕ್ಕೆ. ಎಲ್ಲ ಡಾಕ್ಟ್ರು ಮಾಡಲಿಕ್ಕೆಲ್ಲ ಡಾಕ್ಟ್ರು ತಯಾರಾಗೋದು, ರೋಗಿಗಳನ್ನು ವಾಸಿ ಮಾಡಲಿಕ್ಕೆ. ಅದೇ ರೀತಿಯೇ ಕಟ್ಟಡ ಸರಿ ಹೋಗ್ಲಿಕ್ಕೆ ಇಂಜಿನಿಯರ್ ತಯಾರಾಗಬೇಕು. ಆಗ ಕಟ್ಕೊಂಡು ಹೋಗಿ ಎಂಟ್ರಾಗಲಿಕ್ಕೆ ಬರಲ್ಲ ಅದಕ್ಕೆ. ಇವ್ರು ಯಾವಾಗ ಇವ್ರ ಕಡೆಯವರು ಇರ್ತಾರೆ, ಅದು ನಾನ್ ಕ್ವಾಲಿಫೈಡ್ ಪೀಪಲ್ ಹೋಗ್ಲಿಕ್ಕೆ ಬರಲ್ಲ ಅಲ್ಲಿಗೆ. ಇದು ಕ್ವಾಲಿಫೈಡ್ ಇಲ್ಲದೆ ಹೋದಾಗ ಏನು ಮಾಡ್ತಾರೆ? ಯಾರೋ ಸೇರಿಸ್ಕೊಂಡ್ಬಿಡ್ತಾರೆ. ಅದೆಲ್ಲ ವ್ಯವಸ್ಥೆ ಆದಾಗ ಧರ್ಮ ಉಡಲೇಬೇಕಾಗ. ಇವತ್ತು ತುಂಬ ಕಷ್ಟ, ಏನೇನು ಕಷ್ಟದ ಹೆಸರು ಕೂಡ ಹೇಳಬಾರ್ದು. ಅಷ್ಟು ಚೆನ್ನಾಗಿರೋ ಕಾಲ. ಓಡಾಡೋದಾಗಲಿ, ಇದಾಗಲಿ, ತಿಳ್ಕೊಳ್ಳೋದಾಗಲಿ, ಎಲ್ಲಿಂದ ಬೇಕಾದ್ರೂ ಮಾನಿಟರ್ ಮಾಡ್ಬೋದು. ಆ ಕಾನ್ಸೆಪ್ಟ್ ನಮ್ಮ ಮಿಸ್ಸಿಂಗ್, ಅದರಿಂದ ಹಾಗಾಗ್ತಾಯಿ. ಜನ ಕೆಡ್ತಾರೆ ಏನು ಮಾಡೋದು ಪಾಪ, ಕೆಡದೆ ಅವರು. ಅವ್ರ ಮಾರ್ಗದರ್ಶನ ಇಲ್ಲದೆ ಹೋಗಿಬಿಟ್ರೆ ಕೆಡಲೇಬೇಕಾಗತ್ತೆ. ಕೆಲವರು ಹಠಮಾರಿತನದಿಂದ ಕೆಡೋರು ಇರ್ತಾರೆ, ಅವ್ರ ವಿಷಯ ಬೇಕಾಗಿಲ್ಲ. ಯಾವಲ್ಲ ಧರ್ಮ ಉಳಿಸೋದು ಯಾರಿಗೆ? ಧರ್ಮ ಬೇಕಾದವ್ರಿಗೆ, ಅವ್ರಿಗೆ ಹೇಳೋದಕ್ಕೆ ಅವಕಾಶ ಇರಬೇಕು. ನ ವಿದ್ಯವರ್ತಿ ನ ಚ ದುಃಖಿತೋಭೂತ್. ಇದರಿಂದ ಏನಾಯಿತು ರಿಸಲ್ಟು ಅಂತ ಪ್ರಶ್ನೆ ಈಗ. ನ ಅವೈಷ್ಣವ ಕಶ್ಚಿತ್ ಅಭೂತ್ ಕುತಶ್ಚಿತ್ ನೈವಾನ್ಯನಿಷ್ಠೋ ನ ಚ ಧರ್ಮ ಹಂತ ನ ವಿದ್ಯವರ್ತಿ ನ ಚ ದುಃಖಿತೋಭೂತ್ ನ ಪೂರ್ಣವಿತ್ತ ಚ ತದೀಯ ರಾಷ್ಟ್ರೇ. ಆ ರಾಜ್ಯ ಹೇಗಿತ್ತು ಅಂದರೆ ಏನೇನು ನೋಡಿ, ಏನೇನು ಹೇಳಬೇಕು ಎಲ್ಲ ಹೇಳಿಬಿಡ್ತಾರೆ. ನ ಅವೈಷ್ಣವ ಕಶ್ಚಿತ್ ಅಭೂತ್. ಅವೈಷ್ಣವ ಒಬ್ಬನೂ ಇರಲಿಲ್ಲ ಅವರ ರಾಜ್ಯದಲ್ಲಿ. ಕುತಶ್ಚಿತ್ ಯಾವ ಕಾರಣಕ್ಕೂ ಇರಲಿಲ್ಲ. ನೈವ ಅನ್ಯನಿಷ್ಠ, ಇನ್ನೊಂದು ಕಡೆ ಯಾರು ಲಾಯಲ್ಟಿ ಚೇಂಜ್ ಮಾಡೋ ಪ್ರಸಂಗನೇ ಬರಲಿಲ್ಲ. ನಚ ಧರ್ಮ ಹಂತ, ಯಾರು ಧರ್ಮವನ್ನು ಹಾಳು ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ನ ವಿಧಿ ಅವರ್ತಿ, ವಿಧಿ ನಿಷೇಧಗಳ ಅನುಸರಣೆ ಮಾಡದೇ ಇದ್ದವ್ರು ಯಾರೂ ಇರಲಿಲ್ಲ. ನಚ ದುಃಖಿತ, ಅದಕ್ಕೆ ಯಾರೂ ದುಃಖಗಳೇ ಇರಲಿಲ್ಲ. ನ ಅಪೂರ್ಣವಿತ್ತ, ಎಲ್ಲರೂ ಶ್ರೀಮಂತರು, ಎಲ್ಲರೂ ಪೂರ್ಣವಿತ್ತರು, ಎಷ್ಟು ಬೇಕೋ ಅಷ್ಟು ಸಂಪತ್ತು ಅಂತಾರೆ. ಅವ್ರಿಗೆ ಬೇಕಾದ ಸಂಪತ್ತು ಇರ್ತಿತ್ತು. ತದೀಯ ರಾಷ್ಟ್ರೇ, ಅವರ ರಾಜ್ಯದೊಳಗೆ ಇದರೊಳಗೆ ಇಂಥ ವ್ಯವಸ್ಥೆ. ರಾಷ್ಟ್ರ ಅಂತ ಹೇಳಿದ್ದರಿಂದ ಇಡೀ ದೇಶ ಸೇರ್ಕೊಂಡೋಯ್ತು. ಒಂದೊಂದನ್ನು ಮೇಂಟೈನ್ ಮಾಡೋಕ್ಕಾಗಿ ಇವ್ರಿಗೆ ದೇಶ ಕೊಟ್ಟಿಲ್ಲ. ಆ್ಯಕ್ಚುಲಿ ಇವತ್ತು ಯತಿಗಳು ಪೀಠಾಧೀಶರು ಅಂದರೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ನೋಡ್ಕೋಬೇಕು. ಬ್ರಾಹ್ಮಣರ ಗುರುಗಳು ಅಂತ ಹೇಳಿದರೆ ಅಲ್ಲ, ಅದು ಎಲ್ಲರಿಗೂ ಗುರುಗಳು, ಸಮಾಜಕ್ಕೆ ಗುರುಗಳವರು. ವರ್ಣಾನಾಂ ಬ್ರಾಹ್ಮಣನೇ ಹೇಗಿರಬೇಕಂತೆ, ಎಲ್ಲ ವರ್ಣದವರು ಗೈಡ್ ಮಾಡಬೇಕು. ಅದಕ್ಕೆ ಧ್ಯಾನಭೋಗರಿದ ಅನುಕೂಲ ಏನಾಗ್ತಿತ್ತು ಗೊತ್ತಾ? ಇನ್ನೊಂದು, ಏನೇ ಬಂದರೂ ಅವ್ರನ್ನ ಕೇಳೋರು. ಮೂರ್ತಿ ಎಲ್ಲ ಪುರೋಹಿತರ ಕೆಲಸ ಮಾಡದೆ ಮಾಡ್ತಿದ್ರು ಅವ್ರು, ಪಾಪ ತಿಳಿತಿಲ್ಲ. ಹೆಡ್ ಅವರು ವಿಲೇಜ್ಗೆ ಏನು ಅವ್ರ ಪರ್ಮಿಷನ್ ಇಲ್ಲದೆ ಯಾರೂ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೊರಗಿನವ್ರು ಯಾರು ಎಂಟ್ರಾರು ಫಸ್ಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಹೆಡ್ ಶಾರಭೋಗರು ಗೌಡ್ರು ಇಬ್ಬರು ಇರ್ತಿದ್ರು, ಅವ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಬೇಕು, ಡೈರೆಕ್ಟ್ ಇಲ್ಲ. ಅವ್ರನ್ನ ಕೇಳಿ ಅಂದ್ಬಿಡ್ತಾರೆ, ಅವ್ರು ಕೇಳಿದ್ರು ಕೂಡ. ಅಂಥ ವ್ಯವಸ್ಥೆ ಇತ್ತು. ಆ ರೀತಿ ಮಾಡಿದರೆ ಎಲ್ಲರಿಗೂ ಬೇಕಾದವರು. ಏನು ಯಾವ ಬ್ರಾಹ್ಮಣ, ಯಾವ ಮಠ, ಯಾವ ಮಠದ ಶುರು ಮಾಡ್ತೀವಿ ಫಸ್ಟಿಗೆ, ಅಲ್ಲಿಂದ ಶುರುವಾಗೋದು ಬೇಕಿಲ್ಲ. ಯಾರು ನೀನು ಬಂದು ಕೇಳ್ತೀವಿ, ಉತ್ತರ ಕೊಡಬೇಕಷ್ಟೆ. ಸ್ವಾಮಿ ಇಂಥದ್ದು ಮುಹೂರ್ತ ಬೇಕು ನನಗೆ, ಕೇಳ್ತಾನೆ ಅವ್ರು. ಕೊಟ್ಬಿಟ್ರೆ ಮುಗಿದೋಯ್ತು. ಎಷ್ಟು ಖುಷಿ ಆಗ್ತದೆ ಅವನಿಗೆ. ನಿನಗೇನು ಹೇಳೋದು ಅಂತ ಕೇಳೋದು, ಈಗ ಮಾಡೋದು, ಹಾಗೆಲ್ಲ ಮಾಡಿದರೆ ಸಿಟ್ಟು ಬರುತ್ತೆ. ಅದು ಧರ್ಮ ಉಳಿಸೋ ಲಕ್ಷಣ ಅಲ್ಲ. ಅದು ಏನು ಮಾಡಬೇಕು, ಅದನ್ನು ಧರ್ಮ ಉಳಿಸೋಕ್ಕೆ ಎನ್ಕರೇಜ್ಮೆಂಟ್ ಕೊಡಲೇಬೇಕು. ಆಗ ಅವ್ರು ಸರಿಯಾಗಿ ಹೇಳ್ತಾರೆ, ಮತ್ತೆ ಹುಡ್ಕೊಂಬರ್ತಾರೆ. ಈಗ ಸರಿಯಾಗಿ ಹೇಳ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡಲ್ಲ, ಅವರು ಬೇರೆ ಕಡೆ ಹೋಗೋದೇ ಇಲ್ಲ. ಅವ್ರು ತಮಗೆ ಬೇಕಾಗಿದೆ ಸರಿಯಾಗಿ ಹೇಳ್ತಾರೆ. ಮತ್ತು ನಿಸ್ಪೃಹರಾಗಿರಬೇಕು, ದುಡ್ಡು ಕಮರ್ಷಿಯಲ್ ಮಾಡ್ಕೋಬಾರ್ದು ಅದನ್ನು. ಆಗ ಅವನು ಯಥಾ ಪ್ರಕಾರ ಮೋಸ ಕಡಿಮೆ ದುಡ್ಡು ಶುರುವಾಗ್ತದೆ. ಏನು ಕೇಳೋದೇ ಇಲ್ಲ. ಏನು ಕೇಳೋದಿಲ್ಲ ಅಂತೇಳಿ ಯಾರೂ ಸುಮ್ಮನೆ ಕೊಡೋದಿಲ್ಲ, ನೆನಪಿರಲಿ. ಯಾರ್ಯಾರು ಸುಮ್ಮನೆ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ಕೇಳಿದರೆ ಎಷ್ಟು ಕೊಡ್ಬೋದು, ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ. ಕೇಳಿದರೆ ಎಷ್ಟು ಕೇಳ್ಬೋದು ಮನುಷ್ಯ. ಮಾಫಲೇಶ ಕಥೆ ಅಥವಾ ಅದೊಂದು ಅರ್ಥ. ನೀವು ಕೇಳಬೇಡಿ, ಸ್ವಲ್ಪ ಸಿಗುತ್ತೆ. ಕೇಳಿದ್ರೆ ಸುಮ್ಮನೆ ಇರಿ, ಜಾಸ್ತಿ ಕೊಡ್ತಾರೆ ಅಂತ ಹೇಳ್ತಾರೆ. ಯಾರೋ ಹೇಳಿದ್ರು ಇಷ್ಟು ಕೊಡಬೇಕು ಅಂತ ಕೇಳಿದ್ರು ಅಂತ ಬರೋದು. ಇವ್ರು ಏನು ಮಾಡಿದ್ರು, ಒಳ್ಳೆ ಜಾಸ್ತಿ ಕೊಡ್ಬೇಕು ಕೊಟ್ಟಿದ್ವಿ, ಕಡಿಮೆ ಕೊಟ್ಟರೆ ಆಯ್ತು ಈಗ ಅಂತ. ಅದು ಇವ್ರು ಡಿಮ್ಯಾಂಡ್ ಮಾಡಿದರು. ಏನು ಮಾಡಿದ್ರು ಅವರು? ಜಾಸ್ತಿ ಪ್ರಾಬ್ಲಮ್ ಕಡಿಮೆ ಕೊಟ್ಟು ಕೈ ಮುಗಿದ್ಬಿಟ್ರು. ಅದು ಎಲ್ಲರೂ ಹಾಗಿರ್ತಾರೆ ಅಂತ ಅರ್ಥ ಅಲ್ಲ, ಎಲ್ಲರೂ ಹೀಗಿದ್ದಾರೆ ಅಂತಲೂ ಅರ್ಥ ಇಲ್ಲ. ಬಟ್ ಧರ್ಮ ಉಳಿಸ್ಬೇಕಾದ್ರೆ ಅವೆಲ್ಲ ಇಲ್ಲಿನ ಟ್ರೈನಪ್ ಆಗಬೇಕು. ಅವ್ರು ಎಲ್ಲಿಂದ? ಹೆಡ್ ಕ್ವಾರ್ಟರ್ಸಿಂದ. ಏನು ಇಸ್ಕೊಳ್ಳೋಕೆ ಹೋಗ್ಬೇಡಿ, ಶಾರ್ಟೇಜ್ ಮೇಲೆ ನಮ್ಮನ್ನು ಕೇಳಿ ಅಂತ ಹೇಳಾಗಿರ್ಬೇಕು. ನಮ್ಮನ್ನು ಕೇಳಿ. ಇವಾಗ ಸಂಬಳನ ಅವ್ರು ಕೊಡ್ತಾರೆ, ದುಡ್ಡು ಕೊಟ್ಟು ನಮ್ಮ ಪುಣ್ಯಕ್ಕೆ ಏನು ಮಾಡಿಲ್ಲ ಈಗ ಜನಗಳಿಗೆ. ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳಿದಾರಾ? ಇವ್ರು ಹೋಗ್ತಾರೆ, ವಿಚಾರ ಬೇರೆ. ಸರ್ಕಾರ ಹೇಳಿದೆ, ಹಾಗೆ ಹೇಳಿಲ್ಲ. ನಿಮ್ಮ ಕೋರಿಕೆಗೆ ತಕ್ಕಂತೆ ಎಲಿಜಿಬಿಲಿಟಿ ಇದ್ದರೆ ಕೊಡಬೇಕಷ್ಟೆ. ಅದು ಶಿಕ್ಷಾರ ಅಪರಾಧ, ಇಸ್ಕೊಂಡ್ರೆ ಅಪರಾಧ ಅದು ಅಂತ. ಅರ್ಥ ಆಯ್ತಾ? ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ. ಇವತ್ತು ಇದು ಲಾಸ್ಟ್ ಚಾನ್ಸ್ ಇದ್ದ ಹಾಗೆ ಧರ್ಮ ಉಳಿಸಲಿಕ್ಕೆ ಈಗಿರೋ ಲಾಸ್ಟ್ ಚಾನ್ಸ್. ಇನ್ನು ಪೂರ್ತಿ ವ್ಯಾಪಕ ಕೆಟ್ಟ ಮೇಲೆ ಸರಿ ಮಾಡ್ಲಿಕ್ಕಾಗೋದೇ ಇಲ್ಲ.
ಆ ಸ್ಥಿತಿ ಸ್ಲೋಲಿ ಹೋಗ್ತಾ ಇದೆ ಈಗ. ಈಗಲಾರು ಮಾಡಿದರೆ ಹೋದವ್ರು ಹೋಗಿದ್ದಾರೆ, ಉಳ್ಕೊಂಡಾರು ಉಳ್ಕೋತಾರೆ ಕೊನೆ ಪಕ್ಷ. ನ ಅವೈಷ್ಣವ ಕಶ್ಚಿದಭೂತ್ ಕುತಶ್ಚಿತ್ ನೈವಾನ್ಯನಿಷ್ಠ ನ ಚ ಧರ್ಮಹಂತ ನ ವಿದ್ಯಾವರ್ತಿ ನ ಚ ದುಃಖಿತೋಭೂತ್ ನಾಪೂರ್ಣವಿತ್ತಶ್ಚ ತದೀಯ ರಾಷ್ಟ್ರೇ. ಇದು ಒಂದೇ ಮಾತಲ್ಲಿ ಹೇಳಿದರು. ರಾಮರಾಜ್ಯ ಹೇಳಿದ್ರಲ್ಲ, ಅದರ ಇವರು ಪ್ರತಿಬಿಂಬ, ರಾಜರಾಜ ಪ್ರತಿಬಿಂಬನೇ ಆಯ್ತು. ಇದು ಕೂಡ ಧರ್ಮರಾಜ್ಯ ಭೀಮರಾಜ್ಯ, ಅದು ರಾಮರಾಜ್ಯ. ರಾಮ ಭೀಮ, ಅದು ಹರಿರಾಜ್ಯ, ಇದು ವಾಯುದೇವರ ರಾಜ್ಯ. ಗೈಡೆನ್ಸ್ ಕೃಷ್ಣ ಇದ್ದೇ ಇದ್ದಾರೆ, ವೇದವ್ಯಾಸರಿದ್ದಾರೆ, ಕೃಷ್ಣ ಇದ್ದಾರೆ. ಇನ್ನು ಮತ್ತೊಂದು ಅಂಥ ರಾಜ್ಯ ಬರಲಿಲ್ಲ ಇನ್ ಬಿಟ್ವೀನ್. ರಾಮರಾಜ್ಯದ ಮೇಲೆ ಒಳ್ಳೊಳ್ಳೆ ರಾಜರು ಆಡಿದ್ದಾರೆ, ಭಾರಿ ಒಳ್ಳೆ ರಾಜರವರೆಲ್ಲ ಕೂಡ. ಬಟ್ ಇದು 100% ಮಾಡಲಿಕ್ಕಾಗಲಿಲ್ಲ. 100% ಮಾಡಿ ಮತ್ತು ಶಾರ್ಟ್ ಡ್ಯೂರೇಷನ್ನಲ್ಲಿ. ಮತ್ತು ಅವ್ರಿಗಿಂತ ಅಪೋಸಿಷನ್ ಇರಲಿಲ್ಲ ಅವ್ರು ಯಾರಿಗೂ ಕೂಡ. ದುರ್ಯೋಧನ ಅಂತ ದೊಡ್ಡ ದೊಡ್ಡ ಆಪೋಸಿಟ್ ಪಾರ್ಟಿ ಯಾರಿಗೂ ಇರಲಿಲ್ಲ. ದುರ್ಯೋಧನ, ಜರಾಸಂಧನ ಮಹಾದೈತ್ಯರು ಇನ್ ಬಿಟ್ವೀನ್ ಬರಲಿಲ್ಲ. ರಾವಣ ಕುಂಭಕರ್ಣರ ಕೇಸಾದ ಮೇಲೆ ನೆಕ್ಸ್ಟ್ ಬಂದಿದ್ದು ಹೀಗೇನೆ. ಅದು ತ್ರೇತಾಯುಗದ ರಾಮಾವತಾರ, ಇಲ್ಲಿ ಕೃಷ್ಣಾವತಾರದ ನಡೀತಲ್ಲ. ಇನ್ನು ಇನ್ ಬಿಟ್ವೀನ್ ಇಂಥ ದೊಡ್ಡ ಇವೆಂಟ್ ನಡೆದಿರಲಿಲ್ಲ. ಅಂಥದ್ರಲ್ಲಿ ನಂಬರ್ 1 ರಾಜ್ಯ ಕೊಟ್ಟಿದ್ದಕ್ಕೆ ಅದು ಭಾರಿ ಮಹತ್ವ ಬಂತು. ಹೌದು. ಏಕಾದಶಿ ಹಾಂ ಏನು ಮಾಡಿದ್ರು? ಇಲ್ಲಿ ಬಂತಲ್ಲ, ರುಕ್ಮಾಂಗದನೇ ಮಾಡಿದ್ದಾಗ ಇವ್ರು ಕೇಳಬೇಕಾ? ವೈಷ್ಣವರು ಅಂದರೆ ಏಕಾದಶಿ ಮಾಡಿದ್ರೆ ವೈಷ್ಣವರೇ ಅಲ್ಲ. ಅದರಿಂದಾಗಿಯೇ ವೈಷ್ಣವತ್ವಕ್ಕೆ ಫಸ್ಟ್ ಅದು ಬ್ರಾಹ್ಮಣ್ಯ ಬೇರೆ, ವೈಷ್ಣವತ್ವ ಬೇರೆ. ಬ್ರಾಹ್ಮಣ್ಯ ಉಳಿಸ್ಬೇಕಾದ್ರೆ ಸಂಧ್ಯಾವಂದನೆ ಮಾಡಬೇಕು, ಪ್ರಸ್ತುತ ಏಕಾದಶಿ ಮಾಡಬೇಕು. ಉಳಿದವರು ಬ್ರಾಹ್ಮಣ ಅಲ್ಲದೆ ಏನು ಮಾಡಿದರೆ ಸಾಕು, ಬರೀ ಏಕಾದಶಿ ಮಾಡಿದರೆ ಸಾಕು. ಅಷ್ಟರ ಮಟ್ಟಿಗೆ ವೈಷ್ಣವತ್ವಕ್ಕೆ ಮಹತ್ವ ಇದೆ. ಅದರಿಂದ ಅವೈಷ್ಣವರು ಇರಲಿಲ್ಲ ಅಂದಮೇಲೆ ವೈಷ್ಣವ ವ್ರತ ಮಾಡದೇ ಇದ್ದವರಿಲ್ಲ. ವೈಷ್ಣವ ವ್ರತ ಅಂದರೆ ಏಕಾದಶಿ, ಕೃಷ್ಣಜಿ ಮಾಡ್ತಾನೆ ಮಾಡಲೇಬೇಕು ಅಂತ. ಇವತ್ತು ನೋಡಿ, ನ್ಯಾಷನಲ್ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡಬೇಕು ಅಂತ ಮಾಡಲಿಲ್ಲ. ಇಲ್ಲಿ ಮಾಡದೆ ಹೋದರೆ ದೇಶದ್ರೋಹಿ ಆಗ್ತಾರೆ. ಆ ವ್ಯವಸ್ಥೆ ಎಲ್ಲ ಸಂಸ್ಥೆಗಳಲ್ಲೂ ಮಾಡಬೇಕು. ರಿಪಬ್ಲಿಕ್ ಡೇ ಕೆಲವು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆ ಥರ ವೈಷ್ಣವರಿಗೆ ನಮ್ಮ ಏಕಾದಶಿ ಕೃಷ್ಣಾಷ್ಟಮಿಗಳು ಹಾಗೆ. ವಾಸಿಷ್ಠ ಮತ್ತು ಸಂಧ್ಯಾವನ್ಯ ಎಲ್ಲ ನ್ಯಾಷನಲ್ ಆ್ಯಂಥಮ್ ಇದ್ದಾಗ ಏನು ಮಾಡಬೇಕಾದ್ರೆ ಹೇಳಲೇಬೇಕು, ಸರಿಯಾಗಿ ಹೇಳಬೇಕು, ಗೌರವ ಕೊಟ್ಟು ಹೇಳಬೇಕು, ಅದೇ ಟೈಮಲ್ಲೇ ಹೇಳಬೇಕು. ವಾಸಿಷ್ಠ ವೃಷ್ಣಿ ಪ್ರವರವು ಪ್ರಪಶ್ಯತಾಂ ತಾಭ್ಯಾಂಚ ಭೀಮೇನ ಮುನೀಶ್ವರೈಶ್ಚ ಆಮೇಲೆ ಸಂಶಿಕ್ಷಿತಾನಾಂ ಪ್ರಥಮಾದ್ಯುಗಾಚ್ಯ ಗುಣಾಧಿಕ ಕಲಿರಾಸೀತ್ ಪ್ರಜಾನಾಂ. ವಾಸಿಷ್ಠ ವೃಷ್ಟಿ. ಇವತ್ತು ಬೇರೆ ಊರಿಗೆ ಹೋದ ಜನ ಆ್ಯಕ್ಚುಲಿ ಕೇಳ್ತಾರೆ ಗೊತ್ತಾ, ನಮ್ಮ ವ್ಯವಸ್ಥೆ ಆಗಬೇಕು. ಯಾವುದೋ ಒಂದು ಊರಿಗೆ ಹುಕನೂರು, ಆ ಊರಿಗೆ ಹೋದಕ್ಕೆ ಊರಿನ ಜನಗಳು ಇಲ್ಲಿ ವೇದ ಪಾಠಶಾಲೆ ಶುರು ಮಾಡಿ, ಯಾರು ಒಬ್ಬ ಮುಸ್ಲಿಮಾನ, ಒಬ್ಬ ಲಿಂಗಾಯತ, ಒಬ್ಬ ಫಂಡ್, ನಾವು ಫಂಡ್ ಮಾಡ್ತೇವೆ. ಬೆಂಡಿಂಗ್ನೆಲ್ಲ ನಮ್ಮದು ವೇದ ಪಾಠಶಾಲೆ ಮಾಡಬೇಕಿಲ್ಲಿ. ಅಂದರೆ ಎಷ್ಟು ಅವರಿಂದ ಎಷ್ಟು ಬಂದಾಗ ಉಳಿದವರಿಂದ ಎಷ್ಟು ಬರ್ಬೋದು. ನಾವೆಲ್ಲ ಮಾಡೋಕ್ಕಾಗಲ್ಲಪ್ಪ, ಇದು ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಬೇಕಾಯ್ತೆ ಹೊರತು ಆ ಬಗ್ಗೆ ಕೊಡೋದು. ಎಷ್ಟೋ ಜನ ಆ ಥರ ಇದೆ. ಎಷ್ಟೋ ಊರುಗಳಿಗೆ ಹೋದಾಗ ಇಲ್ಲೇ ಇದ್ದು ಬಿಡಿ ಬೇಕಾದ್ರೆ ಅಂತೇಳಿ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಅಂದರೆ ಅವರಿಗೆ ಎಷ್ಟು ಬೇಕಿದೆ ಎಂಬುದು ಪಾಯಿಂಟ್ ಅಲ್ಲಿರೋ. ಅದರೊಳಗೆ ಅವ್ರು ಯಾತಕ್ಕೆ ಸುಮ್ಮನೆ ಇದು ಮಾಡೋಕ್ಕೆ ಹೇಳ್ತಾರಾ? ವ್ಯವಸ್ಥೆಗೋಸ್ಕರ ಹೇಳ್ತಾರೆ. ವಾಸಿಷ್ಠ ವೃಷ್ಣಿ ಪ್ರವರೌ ಪ್ರಪಶ್ಯತಾಂ ತಾಭ್ಯಾಂ ಚ ಭೀಮೇನ ಮುನೀಶ್ವರೈ ಚ ಸಂಶಿಕ್ಷಿತಾನಾಂ ಪ್ರಥಮಾಂ ಯುಗಾಚ್ಯ ಗುಣಾಧಿಕಃ ಕಲಿಹಿ ಆಸೀತ್ ಪ್ರಜಾನಾಂ. ಇವತ್ತು ಅಡಿಗೆವರು ಬೇರೆಯವರಿಂದ ಕರೆಸೋ ಸ್ಥಿತಿ ಬಂದಿದೆ ಈಗ, ಗೊತ್ತಾಯ್ತಾ? ಅಡಿಗೆವರು ಸಿಗೋದಿಲ್ಲ, ಭಾರಿ ಕಷ್ಟ. ಎಷ್ಟೋ ಬೇರೆಯವರಿಂದನೇ ಕರೆಸ್ಬೇಕು. ಮಡಿ ಅಂತ ಹೇಳಿದರೆ ಮೊದಲೇ ಬರಲ್ಲ ಅಂದ್ಬಿಡ್ತಾರೆ. ಆಗ ಮತ್ತೆ ಬಡಿಸೋರಿಗೆ ವ್ಯವಸ್ಥೆ ನಮ್ಮದಿಲ್ಲ ಅಂತ, ಅದು ಬೇರೆ. ಅವರೆಲ್ಲ ಹುಡ್ಕೊಂಬರ್ಬೇಕು ಇವರು ಪಾಪ. ಪ್ರತಿ ಸ್ಟೇಜಲ್ಲೂ ಪ್ರಾಬ್ಲಮ್ ಈಗ. ಅದು ಸರಿಯಾಗಿ ಕೆಲಸ ಕೊಟ್ಟು ಎಲ್ಲರೂ ಸುಖವಾಗಿರ್ತಾರೆ ಅಲ್ಲೂ ಕೂಡ. ಇದು ಈ ಕಡೆ ಮಾಡಿದಾಗ ಅವರವರಿಗೆ ತಾವು ತೋಚಿದ್ದು ಮಾಡೋಕ್ಕೆ ಶುರು ಮಾಡಿಬಿಟ್ರು. ವಾಸಿಷ್ಠ ವೃಷ್ಣಿ ಪ್ರವರವು ಪ್ರಪಶ್ಯತಾಂ. ಇನ್ನೊಂದು ದೊಡ್ಡ ಭಾಗ್ಯ ಏನಿತ್ತು ಗೊತ್ತಾ? ಯಾವಾಗ ವೇದವ್ಯಾಸರ ಕೃಷ್ಣ ನೋಡಬೇಕಾಗಿತ್ತ ಜನ, ಇವ್ರಿಗೋಸ್ಕರ ಬರ್ತಾಯಿದ್ರಲ್ಲ. ಈಗ ಎಲೆಕ್ಷನ್ಗೆ ಬರ್ತಾಯಿದ್ರು ನೋಡಿ, ನೋಡೋಕ್ಕೆ ಶುರುವಾಯಿತಾ? ಬೇಗ ಬೇಗ ಬರ್ತಾರಲ್ಲ, ಆ ಥರ ಯಾವಾಗ ವೇದವ್ಯಾಸರು ಬರ್ತಾಯಿದ್ರು, ಕೃಷ್ಣರು ಬರ್ತಾಯಿದ್ದ. ಇಲ್ಲ ₹1 ಇಲ್ಲಿ ₹1 ಇನ್ನೂ ಇರಬೇಕು, ಜೊತೆಗೆ ಇರಬೇಕು ಯಾವಾಗಲೂ ಕೂಡ. ಅದಕ್ಕಿಂತ ಭಾಗ್ಯ ಬೇಕೇನೋ ಜನಗಳಿಗೆ. ವಾಸಿಷ್ಠ ವೃಷ್ಣಿ ಪ್ರವರು, ವಾಸಿಷ್ಠ ಪ್ರವರ, ವೃಷ್ಣಿ ಪ್ರವರ. ವರ ಶ್ರೇಷ್ಠ, ಪ್ರವರ ಅಂದರೆ ಸರ್ವಶ್ರೇಷ್ಠ. ಅದೇ ರೀತಿ ರಘುಪ್ರವರ ಅಂತ ಹೇಳಿದರೆ ರಾಮದೇವರು. ಆ ರೀತಿಯಲ್ಲಿ ಭೃಗುಪ್ರವರರು ಪರಶುರಾಮದೇವರು. ವಾಸಿಷ್ಠ ವೃಷ್ಣಿ ಪ್ರವರವು ಪ್ರಪಶ್ಯತಾಂ ತಾಭ್ಯಾಂಚ ಭೀಮೇನ ಮುನೀಶ್ವರೈಶ್ಚ. ಅವರು ಒಂದು, ತಾಭ್ಯಾಂಚ ಜೊತೆಗೆ ಅವರು ನೋಡ್ತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಭೀಮೇನ ಮುನೀಶ್ವರಶ್ಚ ಸಂಶಿಕ್ಷಿತಾನಾಂ. ಭೀಮಸೇನ ದೇವರು ಹೇಳ್ತಾರೆ, ಅವರು ಹೇಳ್ತಾರೆ,
ಮುನಿಗಳಲ್ಲ ಮುನಿಶ್ರೇಷ್ಠರು ಹೇಳ್ತಾರೆ ಸಂಶಿಕ್ಷಿತಾನ, ಎಲ್ಲರೂ ಫಸ್ಟ್ ಕ್ಲಾಸ್ ಎಜುಕೇಟೆಡ್ ಎಲ್ಲರೂ ಕೂಡ. ಅದರಿಂದ ಏನಾಯಿತು ಗೊತ್ತಾ ರಿಸಲ್ಟು? ಪ್ರಥಮಾದ್ಯುಗಾಚ್ಯ ಗುಣಾಧಿಕ ಕಲಿರಾಸೀತ್ ಪ್ರಜಾನಾಂ. ಪ್ರಥಮಾದ್ಯುಗಾಚ್ಯ, ಪ್ರಥಮ ಯುಗ ಯಾವುದು? ಕೃತಯುಗ. ಕೃತಯುಗಕ್ಕಿಂತ ಒಳ್ಳೆ ಎಫೆಕ್ಟ್ ಕ್ರಿಯೇಟ್ ಆಯಿತು ಅಂತ ಹೇಳಿದೆ. ಇದು ಇನ್ನೂ ದೊಡ್ಡದಾಯ್ತು. ಕೃತಯುಗಕ್ಕಿಂತ ಉನ್ನತ ಸ್ಥಿತಿ ಬಂತು. ಕಲಿಯುಗ ಇದ್ದಾಗಿದ್ದರೆ ಸಾಕು ಅನ್ನಿಸ್ತದೆ. ಅಂಥ ಹೊತ್ತಿನಲ್ಲಿ ಕಲಿಯುಗದಲ್ಲಿ ಎಕ್ಸ್ಟ್ರೀಮ್ಗೆ ಹೋಗಿದೆ ಅಂತಾರೆ, ಈಗಲೇ ಮುಂದೆ ಹೋಗ್ಬಿಟ್ಟಿದೆ ಭಾರಿ ಅಂತಾರೆ. ಸಂಶಿಕ್ಷಿತಾನಾಂ ಪ್ರಥಮಾದ್ಯುಗಾಚ್ಯ ಗುಣಾಧಿಕ ಕಲಿರಾಸೀತ್ ಪ್ರಜಾನಾಂ. ಗುಣಾಧಿಕ ಅಂದ್ರೇನು? ಮೆರಿಟೋರಿಯಸ್ ಆಯಿತು. ಹುಟ್ಟಿದರೆ ಕಲಿಯುಗದಲ್ಲಿ ಹುಟ್ಟಬೇಕು ಅನ್ನೋಷ್ಟ್ರ ಮಟ್ಟಿಗೆ ದೇವತೆಗಳು ಹಾಗೇ ಕೇಳ್ತಾರಂತೆ, ಕಲಿಯುಗದಲ್ಲಿ ಹುಟ್ಟಬೇಕು ನಾವು, ಅಷ್ಟರ ಮಟ್ಟಿಗೆ ಬಂತಿದ್ದಕ್ಕೆ. ಯಾತಕ್ಕೆ ಹೇಳ್ತಾರದು? ಈಗ ಕೃತಿಯಕ್ಕಿಂತ ಜಾಸ್ತಿ ಅಂತ ಯಾಕೆ ಹೇಳಬೇಕು? ಸುಮ್ಮನೆ ಒಂದು ಫಾರ್ಮಲಾಗಿ ಹೇಳಿದ್ದಲ್ಲ, ಸುಮ್ಮನೆ ಗೌಣಾರ್ಥಲ್ಲಿ ಹೇಳಿದ್ದಲ್ಲ, ಅರ್ಥ ಇತ್ತು. ಹೇಗೆ ಅರ್ಥ ಇತ್ತು ಅಂತ ತೋರಿಸ್ತಾರೆ. ಗುಣಾಧಿಕ ಕಲಿರಾಸೀತ್ ಪ್ರಜಾನಾಂ. ಕಲಿ ಅಂದರೆ ಕಲಿಯುಗ. ಈಗ ಕಲಿ ಅಂತ ಯಾತಕ್ಕೆ ಹೇಳಿದ್ರು ಗೊತ್ತಾ? ಕಲಿಯುಗ ಶುರುವಾಗಿದೆ ಈಗಾಗಲೇ. ಪಾಂಡವರು ರಾಜ್ಯಭಾರ ಮಾಡೋರಿಗೆ ಏನು ಶುರುವಾಗಿ ಕಲಿ ಎಂದು ಸತ್ತ ದುರ್ಯೋಧನ, ಅವತ್ತೇನಾಯಿತು? ಸೊ ರಾಜ್ಯ ಆಡ್ತಿರೋದು ಯಾವಾಗದು? ಕಲಿಯುಗದೊಳಗೆ. ಸೊ ದ್ವಾಪರನವರು ಕೃತ ಮಾಡಿದ್ದಲ್ಲ, ಕಲಿಯನ್ನು ಕೃತ ಮಾಡಿದ್ದು. ಪಾಂಡವ ರಾಜ್ಯದಲ್ಲಿ ಕಲಿಯುಗ ಕೃತಯುಗ ಆಯಿತು. ತಾಭ್ಯಾಂಚ ಭೀಮೇನ ಮುನೀಶ್ವರೈಶ್ಚ ಸಂಶಿಕ್ಷಿತಾನಾಂ ಪ್ರಥಮಾದ್ಯುಗಾಚ್ಯ ಗುಣಾಧಿಕ ಕಲಿಹಿ ಆಸೀತ್ ಪ್ರಜಾನಾಂ. ಪ್ರಜೆಗಳಿಗೆ ಸಾಧನೆಗೆ ಅಂತ ಅರ್ಥ. ಸಾಧನೆಗೆ ಅತ್ಯಂತ ಶ್ರೇಷ್ಠವಾದ ಯುಗವಾಗಿ ಕಲಿಯುಗ ಆಯಿತು. ಯಾಕೆ? ಶುಭಂ ಮಹತ್ಸು ಅಲ್ಪಫಲಂ ಕೃತೇಹಿ ವಿಪರ್ಯಯೇಣ ಅಶುಭಮೇಷ ದೋಷಃ ತದ್ಧೀನಮಪಿ ಉಚ್ಚಶುಭಂ ಕೃತಾದ್ಯುಗಾಚ್ಚಕ್ರೇ ಕಲಿಂ ಮಾರುತಿ ಅಚ್ಯುತಾಶ್ರಯಾತ್. ಶುಭಂ ಮಹತ್ಸು ಅಲ್ಪಫಲಂ ಕೃತೇಹಿ. ಶುಭಂ ಮಹತ್ ಸ್ವಲ್ಪಫಲಂ ಕೃತೇಹಿ ವಿಪರ್ಯಯೇಣ ಅಶುಭಂ ಏಷಃ ದೋಷಃ ತದ್ಧೀನಂ ಅಪಿ ಉಚ್ಚಶುಭಂ ಕೃತಾದ್ಯುಗಾತ್ ಚಕ್ರೇ ಕಲಿಂ ಮಾರುತಿ ಅಚ್ಯುತಾಶ್ರಯಾತ್. ಶುಭಂ ಮಹತ್ ಸ್ವಲ್ಪ ಫಲಂ. ಶುಭ ಮಹತ್ತು ಸ್ವಲ್ಪ ಫಲಂ ಕೃತಯುಗದಲ್ಲಿ ಏನಾಗ್ತಿತ್ತು ಅಂದರೆ ಭಾರಿ ಪುಣ್ಯ ಕೆಲಸ ಮಾಡಿದ್ರೆ ಏನಾಗ್ತಿತ್ತು? ಸ್ವಲ್ಪ ಫಲ. ಯಾಕೆ ಎಲ್ಲರೂ ಪುಣ್ಯ ಮಾಡೋರೆ. ಹಿಂದೆ ಒಂದು ಸರ್ತಿ ಒಂದು ಬ್ಯಾಚಲ್ಲಾಗಿತ್ತು, SSLC ಸಿಕ್ಕಾಬಟ್ಟೆ ಬಂದುಬಿಟ್ಟಿತ್ತು. ಆಗ ಎಲ್ಲ 90+ ಇದ್ದ ಕಾಲ ಇತ್ತು. ಒಂದು ಸಲ ಅವಾಗ ಏನು ಮಾಡಿದ, ಆ ಬ್ಯಾಚಲ್ಲಿ 80 ಅಂದರೆ ದಡ್ಡ ಇದ್ದಾಗಲಕ್ಕ ಅವನು ಎಲ್ಲ 80 ತೊಗೊಂಡ್ಬಿಡ್ತೀವಿ. ಎಲ್ಲ ದಡ್ಡ ಇವ್ರು ಬರೀ 80 ತೊಗೊಂಡ್ಬಿಟ್ಟಿದ್ದಾನೆ ಅಂತೇಳಿ. ಡಿಫಿಕಲ್ಟ್ ಬ್ಯಾಚರಲ್ಲಿ ಪಾಸಾದರೆ ಭಾರಿ ಬೃಹಸ್ಪತಿ ಇದ್ದ ಹಾಗೆ. ಪಾಸಾಗಿದ್ದಾರೆ, ಎಲ್ಲರೂ ಫೇಲ್, ಒಬ್ಬರು ಪಾಸಾಗಿದ್ದಾರೆ ಅಂತೇಳಿ. ಈ ಕಲಿಯುಗ ಹಾಗಾಯಿತು ಅಂತ ಹೇಳ್ತಾರೆ. ಕೃತಯುಗದಲ್ಲಿ ಎಲ್ಲರೂ ಧರ್ಮಾಚರಣೆ ಮಾಡೋರಾದ್ರಿಂದ ಏನಾಗ್ತಿತ್ತಾಗ? ಪುಣ್ಯ ಕಡಿಮೆ ಅನಿಸ್ತಿತ್ತು. ಅಂಥ ಸ್ಥಿತಿ ಇತ್ತು. ಇಲ್ಲಿ ಹಾಗಿಲ್ಲ. ಈಗ ಕೃತೇಹಿ ವಿಪರ್ಯಯೇಣ ಅಶುಭಂ ಮೇಷ ದೋಷಃ. ಅದೇ ರೀತಿಯೇ ಅಶುಭ ಆಗಲ್ಲ. ತಪ್ಪು ಮಾಡಿದರೆ ಭಾರಿ ಶಿಕ್ಷೆ. ಎಲ್ಲರೂ ಸರಿ ಇದ್ದಾರಲ್ಲ, ಶಿಕ್ಷೆ ಭಾರಿ ಕೊಡ್ತಿದ್ರು. ಈಗ ಅವ್ರು ಮಾಡಿ ಇವರು ತಪ್ಪು ಮಾಡಿಲ್ಲ, ಇವರು ತಪ್ಪು ಮಾಡಿಲ್ಲ, ಈ ಥರ ಶುರುವಾಗಿದೆ. ಹಾಗಿಲ್ಲ. ಅಂದರೆ ಪುಣ್ಯಕ್ಕೆ ಎಕ್ಸ್ಟ್ರಾ ಇದಿಲ್ಲ, ರೆಮ್ಯುನರೇಷನ್ ಟೈಪ್ ಇಲ್ಲ, ಇನ್ಸೆಂಟಿವ್ ಏನಿಲ್ಲ. ಇದಕ್ಕೆ ಪನಿಷ್ಮೆಂಟ್ ಜಾಸ್ತಿ ಇರ್ತಿತ್ತು. ಆದರೆ ಕಲಿಯುಗ ಆದ್ದರಿಂದ ಹಾಗಲ್ಲ. ಈಗ ಕಲಿಯುಗದಲ್ಲಿ ನ್ಯಾಚುರಲಿ ಏನಿದೆ, ಒಂದು ಸ್ವಲ್ಪ ಪುಣ್ಯಕ್ಕೆ ಜಾಸ್ತಿ ಫಲ ಇದೆ. ಪೂರ್ಣ ಪುಣ್ಯ ಮಾಡಿಬಿಟ್ರೆ ಭಾರಿ ಬಂದುಬಿಡ್ತು. ಈ ರೀತಿ ಮಾಡಿದರು. ಅಂದರೆ ಎಕ್ಸ್ಪ್ಲೇನ್ ಮಾಡಿದರು. ತಾವು ಮಾಡಿದ್ರು ಸುಮ್ಮನೆ ಉಪಚಾರಕ್ಕೆ ಹೇಳಿದ್ದಲ್ಲ, ವಾಸ್ತವವಾಗಿ ಏನಾಗಿತ್ತಾಗ ಅಂಥ ವಾತಾವರಣ ಬಂತು. ಕಾರಣ ಈ ಕಾರಣದಿಂದ ಬಂತು. ಹೌದು, ಚೆನ್ನಾಗೇ ಇತ್ತು. ಅದಕ್ಕೆ ಹಗಲು. ಈ ಹಗಲಿನಲ್ಲಿ ಬೆಳಕಿದೆ ಅಂದರೆ ಆಶ್ಚರ್ಯ ಪಡೋದಿಲ್ಲ ಯಾರೂ ಕೂಡ. ರಾತ್ರಿಯಲ್ಲಿ ಬೆಳಕಿದೆ ಅಂದರೆ ಭಾರಿ ವ್ಯವಸ್ಥೆ, ಇದು ವ್ಯವಸ್ಥೆ ಮಾಡ್ಕೋಬೇಕು. ರಾತ್ರಿ ಬೆಳಕಿಗೆ ವ್ಯವಸ್ಥೆ ಬೇಕು, ಹಗಲಿನ ಬೆಳಕಿಗೆ ಆ ವ್ಯವಸ್ಥೆ ಇದೆ. ಅರ್ಥ ಆಯ್ತಾ? ಈಗ ಆ ದೃಷ್ಟಿಯಿಂದಲೇ ರಾತ್ರಿಯಲ್ಲಿ ಮಾಡೋದು ಅಂದರೆ ಸುಲಭದ ಕೆಲಸ ಅಲ್ಲ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ. ಕಲಿಯುಗದಲ್ಲಿ ಇಂಥ ವಾತಾವರಣ ತರಲಿಕ್ಕೆ ಭೀಮಸೇನ ದೇವರೇ ಮಾಡಿ ತೋರಿಸಿದ್ದಾರೆ. ಇನ್ನೊಂದು ಅರ್ಥ ಬಂತದಕ್ಕೀಗ. ಒಂದು ಸ್ವಲ್ಪ ಪ್ರೂವನ್ ಕೇಸ್ ಅದು. ಭೀಮಸೇನ ದೇವರ ಕಲಿಯುಗದಲ್ಲೇ ಆ ರೀತಿ ಮಾಡಿರೋದ್ರಿಂದ ಈ ಕಲಿಯುಗದಲ್ಲಿ ಅವರನ್ನೇ ಮತ್ತೆ ಕಳಿಸಿದ್ರೆ ಏನಾಗುತ್ತೆ? ಈಗ ಕೆಲಸ ಆಗುತ್ತೆ. ಈಗ ಹಿಂದೆ ಮಾಡಿದವರೇ ಮತ್ತೆ ಬಂದರೆ ಸುಲಭ ಆಗೋಯ್ತಲ್ಲ. ಸೊ ಭೀಮರೂಪದಿಂದ ಕಲಿಯುಗದಲ್ಲೂ ಮಾಡಿದವರು ಈಗ ಬದ್ಧ ರೂಪದ ಅದರಲ್ಲೂ ಮಾಡಲಿಕ್ಕೆ ಕಳಿಸಿದ್ರು. ಹಾಗೆ ಆಯಿತು ಮತ್ತೆ ಪೂರ್ತಿಯಾಗಿ. ಜ್ಞಾನ ದೃಷ್ಟಿಯಿಂದ ಆಯಿತು. ಮುಂದೆ ಮಾಡಲಿಲ್ಲ. ಕಲಿಯುಗ ಅಲ್ಲಿ ಮುಂದೆ ಬಂದುಬಿಟ್ಟಿತ್ತು. ಆದ್ದರಿಂದ ಎಲ್ಲರಿಗೂ ಎಲ್ಲರನ್ನೂ ಮಾಡಿದರು ಅವರು. ರಾಜರೂಪ ಅಲ್ಲ ಇದು, ಉಪದೇಶಕ ರೂಪ ಇದು. ರಾಜರೂಪ ಆದಾಗ ಏನು ಮಾಡೋಕ್ಕೆ ಬರುತ್ತೆ? ಇಂಪ್ಲಿಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ಹೇಳ್ಬೋದು ಅಷ್ಟೇ. ಅದಕ್ಕೆ ಅಷ್ಟೇ ಮಾಡಿದರು, ಇದಕ್ಕೋಸ್ಕರ ಬರಲಿಲ್ಲ.
ಕೃಷ್ಣಾ ಚ ಪಾರ್ಥ ಶುಭಂ ಮಹತ್ ಸ್ವಲ್ಪ ಫಲಂ ಕೃತೇಹಿ, ಭಾಳ ದೊಡ್ಡ ಪುಣ್ಯ ಸ್ವಲ್ಪ ಫಲ ಕೊಡ್ತಿತ್ತು. ಕೃತಯುಗೆ ವಿಪರ್ಯಯೇಣ ಆಪೋಸಿಟ್ಲಿ ಏನು ಮಾಡ್ತಿತ್ತು, ಅಶುಭಂ ಏಷ ದೋಷ, ಅಶುಭ ಸ್ವಲ್ಪ ಇದ್ದರೂ ಜಾಸ್ತಿ ಶಿಕ್ಷೆ ಸಿಗ್ತಿತ್ತು. ತದ್ಧೀನಮಪಿ ಆ ರೀತಿ ಆಗಲಿಲ್ಲ, ಕಲಿಯುಗದಲ್ಲಿ ಅದಿಲ್ಲ. ಉಚ್ಚ ಶುಭಂ ಕೃತಾತ್, ಬರೀ ಪುಣ್ಯನೇ, ಎಷ್ಟು ಪುಣ್ಯ ಬರಬೇಕು, ಬರೀ ಪುಣ್ಯನೇ ಕಲಿಯುಗ, ಅದು ತುಂಬ ಜಾಸ್ತಿ ಸಿಗ್ತಿತ್ತು. ಬೇರೆ ಊರಿಗೆ ಹೋದಾಗ ರಿಮೋಟ್ ಪ್ಲೇಸ್ಗೆ ಆದಾಗ ಅಲವೆನ್ಸ್ ಜಾಸ್ತಿ ಕೊಡ್ತಾರಲ್ಲ, ಹಾಗೆ ಅವ್ರು ಚೆನ್ನಾಗಿ ಮಾಡಿಬಿಟ್ಟಾಗ ಅಲವೆನ್ಸ್ ಜಾಸ್ತಿ ಕೊಡ್ತಾರೆ, ಅಲ್ಲಿರೋದು ಭಾರಿ ಕಷ್ಟ ಅಂಥೇಳಿ. ಯಾರಿದ್ದಾರೆ ವಾಪಸ್ ಇದ್ದಾರಲ್ಲ ಅಂಥವ್ರಿಗೆ ಭೀಮಸೇನೆಯಿಂದ ಬರ್ಲಿಕ್ಕಾಗ್ತಾಯಿಲ್ಲ ಕಲಿಗೆ. ಕೃತಾದ್ಯುಗಾತ್ ಚಕ್ರೇ ಕಲಿಂ ಮಾರುತಿ ಅಚ್ಯುತಾಶ್ರಯಾತ್. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಗೊತ್ತಾ, ಈ ಧರ್ಮ ಅಂತ ಹೇಳ್ತೀರಿ, ಏನು ಉಪಯೋಗ ಧರ್ಮದ್ದು, ಎಲ್ಲ ಸತ್ತ ಮೇಲೆ ಬರುತ್ತೆ ಅಂತ ಹೇಳೋದಾದರೆ ಇವತ್ತೇನು ಮಾಡಬೇಕು ಅಂತ ಕೇಳಿ ಇವತ್ತು ಹಾಗಿರುತ್ತೆ ಅಂತ ಹೇಳ್ತಾರೆ. ಧರ್ಮಾಚರಣೆಯ ಫಲ ಯಾವಾಗಲೂ ಏನಿರುತ್ತೆ, ಯಾವಾಗಲೂ ಹಾಗೆ ಧರ್ಮಾಚರಣೆಯ ಫಲ. ದೇವರು ಎರಡನ್ನೂ ಫಲ ಇಟ್ಬಿಟ್ಟಿದ್ದಾನೆ. ಬೇಗ ಫಲ ಕೊಡೋದಿದೆ, ಇವಾಗ ಬೇರೆ ಭತ್ತ ಗೀತ ಎಲ್ಲ ಬೆಳೆದು ಬಿಡ್ತಾರೆ, ವರ್ಷದೊಳಗೆ ಬಂದೋಯ್ತು. ಆ ಕಲಿಯುಗದಲ್ಲಿ 7 ಸತ್ ಬೆಳೆ ಬರ್ತಿತ್ತಂತ, ಆ ಥರ ಆಯಿತು. ಈ ತೆಂಗಿನಿಗಿಂದ ಹಾಗಲ್ಲ, ವರ್ಷಗಟ್ಟಲೆ ಕಾಯಬೇಕು. ಆಮೇಲೆ ಬಂದರೆ ಮತ್ತೆ 106 ವರ್ಷ ಇರುತ್ತೆ ಬಂದಮೇಲೆ. ಮಾವು ಹಾಗೇನೆ 106 ವರ್ಷ, ಮತ್ತು ಮೇಂಟೆನೆನ್ಸು ಬೇಕಿಲ್ಲ, ಫ್ರೀ. ಪ್ರತಿ ಸರ್ತಿ ಕಷ್ಟಪಟ್ಟು ಬೆಳಿಬೇಕು, ಹಾಗಿಲ್ಲ. ದೇವರು ಎರಡನ್ನೂ ಇಟ್ಟ. ತಕ್ಷಣ ಫಲ ಕೊಡೋದು ವ್ಯವಸಾಯನೂ ಇದೆ, ನಿಧಾನ ಫಲ ಕೊಡೋ ವ್ಯವಸಾಯನೂ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಪುಣ್ಯ ಎರಡು ರೀತಿಯಲ್ಲಿ ಮಾಡೋಕ್ಕೆ ಬರುತ್ತವೆ. ಕೆಲವು ಪುಣ್ಯಗಳು ದೀರ್ಘಕಾಲದಲ್ಲಿ ಫಲ ಕೊಡೋದು, ಕೆಲವು ತಕ್ಷಣ ಫಲ ಕೊಡೋದು. ಎಲ್ಲ ಬ್ಯಾಲೆನ್ಸ್ ಮಾಡೋದು ದೇವ್ರ ಸೃಷ್ಟಿ ಹಾಗೆ ಮಾಡಿರೋದು. ಪ್ರತಿಯೊಂದು ನೋಡ್ತಾ ಹೋದರೆ ಏನೇನು ಶಾಸ್ತ್ರ ಹೇಳುತ್ತೋ ಎಲ್ಲದಕ್ಕೂ ನಿದರ್ಶನ ಮೆದುರಿಗೆ ಕಾಣಿಸುತ್ತೆ. ಹಾಂ, ಏನಂತ ಅದೇ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಕೇಳೋರೆಲ್ಲ ಆಗಿಬಿಟ್ಟಿದೆ. ಎಲ್ಲರೂ ಬ್ರಹ್ಮಲೋಕಕ್ಕೆ ಬರಬೇಕು ಅಂತ ಕೇಳಿದರೆ ಇಲ್ಲೇ ಇದೆಯಲ್ಲ, ಅಲ್ಲಿ ಯಾಕೆ ಹೋಗ್ಬೇಕು ಅಂತ ಕೇಳ್ತೀವಿ. ಎಲ್ಲ ಇಲ್ಲೇ ಸಿಗೋದಾದರೆ ಅಲ್ಲಿಗೆ ಯಾಕೆ ಹೋಗಬೇಕು. ಅರ್ಕೆ ಚೇತ್ ಮಧುವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್ ಅಂತ ಒಂದು ಮಾತು. ಅಂದರೆ ಎಕ್ಕೆ ಗಿಡದಲ್ಲೇ ನಿಮಗೆ ಜೇನು ಸಿಗೋದಾದರೆ ಅಡವಿಗೆ ಯಾಕೆ ಹೋಗಬೇಕು ಅಂತಾರಲ್ಲ, ಹಾಗೆ ಅಲ್ಲೇ ಸಿಕ್ಕರೆ ಇಲ್ಲೇ ಇದು ರಾಶಿ ಸಿಗಾಗಾಯ್ತಲ್ಲ, ಕಷ್ಟಪಡೋ ಕಾರಣನೇ ಇಲ್ಲ. ಅದಕ್ಕೆ ಕಲಿಯುಗದಲ್ಲಿ ಹುಟ್ಟೋದು ಅಂತೇಳಿದರೆ ಜನ ಕಷ್ಟಪಡೋದು ಭಾರಿ ಖುಷಿ ಪಡಬೇಕಂತೆ. ಇವತ್ತಂತೂ ಇನ್ನೂ ಖುಷಿ ಪಡೋದು, ಏನು ಬೇಕಾದ್ರೂ ಸಿಗುತ್ತೆ ಪುಸ್ತಕ, ಏನು ಯಾವ ಗ್ರಂಥ ಬೇಕಾದ್ರೂ ಸಿಗುತ್ತೆ, ತಕ್ಷಣ ಓದ್ಕೊಂಡು ಮಾಡಬಾರ್ದು. ಹಿಂದೆ ಎಷ್ಟು ಇವತ್ತು 30 ವರ್ಷದಿಂದನೇ 40 ವರ್ಷದಿಂದ ತುಂಬ ಕಷ್ಟದ ಕಾಲ ಆಯಿತು, ಅದಿಲ್ಲ ಈಗ. ತುಂಬ ಅನುಕೂಲ ಇದೆ, ಕೆಲಸ ಮಾತ್ರ ತುಂಬ ಕಡಿಮೆ. ಉಲ್ಟಾ ಪಲ್ಟಾ ಆಯ್ತು. ಇದು ಕೃತಯುಗನೇ ಕಲಿಯುಗ ಮಾಡಿದಾಗಾಯ್ತು. ಇನ್ನೂ ಹೇಳೋದಾದರೆ ಕೃತಯುಗ ಕಲಿಯುಗ ಮಾಡಿಬಿಟ್ರೆ ಹೇಗಿರ್ತದೆ. ಕಲಿಯುಗ ಕೃತಯುಗ ಮಾಡೋದು ಅವರಲ್ಲಿ, ಕೃತಯುಗದಂಥ ವಾತಾವರಣದಲ್ಲಿ ಕಲಿಯುಗ ಮಾಡಿದಾಗ ಮಾಡಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಆಶ್ಚರ್ಯ ಆಗುತ್ತೆ, ಯಾಕೆ ಇದು ಮಾಡಲ್ಲ ಎಂಬುದನ್ನು. ದೋಷಃ ತದ್ಧೀನಮಪಿ ಉಚ್ಚ ಶುಭಂ ಕೃತಾದ್ಯುಗಾತ್ ಚಕ್ರೇ ಕಲಿಂ ಮಾರುತಿ ಅಚ್ಯುತಾಶ್ರಯಾತ್. ಇದು ಒಂದಿಷ್ಟು ಹೇಳಬೇಕಾದ್ರೆ ಒಂದು ಮಾತು ಬಿಡೋದಿಲ್ಲ ಆಚಾರ್ಯ, ಏನೇ ಮಾಡಿದ್ರು ಅಚ್ಯುತಾಶ್ರಯಾತ್ ಅದು ಬಿಡೋದಿಲ್ಲ. ಇದು ಆಚಾರ್ಯ ವೈಶಿಷ್ಟ್ಯ. ಇದು ಸ್ವಲ್ಪ ಬಂದ ತಕ್ಷಣ ದೇವರು ಹೋಗಿಬಿಡ್ತಾರೆ, ಮೂಲಕ್ಕೆ ಹೋಗಿಬಿಡ್ತಾರೆ, ಎಲ್ಲ ಹಿಂದಕ್ಕೆ ಹೋಗಿಬಿಡ್ತಾರೆ, ನಾನು ಶುರುವಾಗುತ್ತೆ. ಅದು ಹೇಳೋದೇ ಇಲ್ಲ. ಇಷ್ಟೆಲ್ಲ ಮಾಡಿದ ಕೃಷ್ಣ ಇದ್ದಲ್ಲ, ಅದು ಮುಖ್ಯ. ಎರಡು ರೂಪದ ಕೃಷ್ಣ ಇದ್ದಾನೆ. ಯಾಭ್ಯಾಂ ಶುಶ್ರೂಷರಾಸಿ, ಅದಕ್ಕೆ ಪರಶುರಾಮ ರೂಪನೂ ಇದೆ. ಹೆಚ್ಚು ಕಾಂಟ್ಯಾಕ್ಟ್ ಬರ್ತಿದ್ದು ಯಾವ ರೂಪದ್ದು, ವೇದವ್ಯಾಸರು. ಅದಕ್ಕೇ ಅದು ಒತ್ತು ಕೊಡ್ತಾರೆ. ಅಚ್ಯುತಾಶ್ರಯಾತ್, ಅಚ್ಯುತಯೋ ಆಶ್ರಯಾತ್, ಎರಡು ರೂಪಗಳ ಆಶ್ರಯದಿಂದಾಗಿ. ಧನಂಜಯ ಪ್ರೋದ್ಯತ ದಂಡ ಆಸೀತ್. ಈಗ ಇಷ್ಟು ಕೂಡ ಎಲ್ಲಿಂದ ಶುರು ಮಾಡಿದ್ರು ಭೀಮಸೇನರ ಬಗ್ಗೆ ನೋಡಿ. ಧರ್ಮರಾಜನ ಬಗ್ಗೆ ಹೇಳಿದ ಮೇಲೆ ಭೀಮಸ್ತು ಶುರು ಮಾಡಿದರು. 7ನೇ ಶ್ಲೋಕದಿಂದ ಶುರು ಮಾಡಿಬಿಟ್ಟು ಎಷ್ಟು ಶ್ಲೋಕದ ಬಂತೀಗ 17. ಎಷ್ಟು ಶ್ಲೋಕ ಆಯ್ತು ಅಲ್ಲಿಗೆ? ಡೀಟೇಲ್ 10 ಪೂರ್ಣ ಪ್ರಜ್ಞರು, 10 ದಶಪ್ರಮತಿ, 10 ಶ್ಲೋಕದಲ್ಲಿ ಅವ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟರು. ಹೇಗಿದ್ದರು, ಏನೇನು ಮಾಡಿದರು, ಮನೆಯಲ್ಲಿ ಹೇಗಿದ್ದರು, ರಾಜ್ಯ ಹೇಗೆ ಆಡಿದರು, ಊರೂರು ಹೇಗೆ ತಲುಪಿಸಿದರು, ಏನು ವ್ಯವಸ್ಥೆ ಪರಿಣಾಮ ಏನಾಯಿತು, ಎಲ್ಲ ಸರಿ ಇದೆ. ಕೆಲಸ ಔಟ್ಪುಟ್ಟೇ ಇಲ್ಲ, ಗೊತ್ತಾಯ್ತಾ? ಕೇಳಿದ್ದೆಲ್ಲ ಕೊಟ್ಟರು, ಔಟ್ಪುಟ್ ಮೊದಲಿಗಿಂತ ಹೋಪ್ಲೆಸ್ ಆಯಿತು. ಅದು ಪಟ್ಟು ಪ್ರಯೋಜನ ಕಾಣಬೇಕಲ್ಲ. ಈಗ ಗೊಬ್ಬರ ಹಾಕಿದ್ದಕ್ಕೆ ಚೆನ್ನಾಗಿ ಬೆಳಿಬೇಕೋ ಬೇಡ, ಮೊದಲೇ ಕಡಿಮೆ ಗೊಬ್ಬರ ಯಾಕೆ ಹಾಕಬೇಕಾಗಿತ್ತು ಅಂತ ಕೇಳ್ತಾರೆ. ಆ ರೀತಿ ಎಲ್ಲ ಮಾಡಿದ್ರು. ಅದು ಈ ರೀತಿ ಮಾಡಿದರೆ ಆಗುತ್ತೆ ಅಂತ ಅರ್ಥ. ಧರ್ಮಾಚರಣೆ ಸರಿಯಾಗಿ ಮಾಡಿಸಿದರೆ ಫಲ ಸಿಗಲೇಬೇಕು. ಧನಂಜಯ ಪ್ರೋದ್ಯತ ದಂಡ ಆಸೀತ್ ಸದಾ ಅನ್ಯಚಕ್ರೇಶು ನಿಜಾಗ್ರಜೇರಿತಃ ವಿಭೀಷಯಿತ್ವಾ ನೃಪತೀನ್ ಸರತ್ನಾನ್ ಪದೋ ನೃಪಸ್ಯ ಅಗ್ರಭುವೋ ನ್ಯಪಾತಯತೆ. ಅರ್ಜುನನ ಕೆಲಸ ಈಗ. ಧನಂಜಯ ಪ್ರೋದ್ಯತ ದಂಡ ಆಸೀತ್. ಅದು ಅರ್ಜುನ ಏನು ಮಾಡ್ತಾಯಿದ್ದ, ಶಿಕ್ಷೆ ಎಲ್ಲಿ ಮೇಲೆ ಬೇರೆ ಅನ್ಯಚಕ್ರೇಶು, ಇದು ಇಲ್ಲಿ ರೂಲ್, ಇದು ಬೇರೆ ಎಕ್ಸ್ಟರ್ನಲ್ ಅಫೇರ್ಸ್ ಅಂತೀವಲ್ಲ, ಅದು ಅರ್ಜುನ ಮಾಡ್ತಾಯಿದ್ದ. ಇಲ್ಲಿ ಕೆಲಸ ಇವ್ರದ್ದು, ಅಲ್ಲಿ ಕೆಲಸ ಅವ್ರದ್ದು.
ಆಸೀತ್ ಅನ್ಯಚಕ್ರೇಶು ಅಂದರೆ ಬೇರೆ ರಾಜ್ಯಗಳಲ್ಲಿ ಅಂತ ಇವ್ರದ್ದೇ ದಾರಿ ತಪ್ಪಾರ್ದವರು ಫುಲ್ ಕಂಟ್ರೋಲ್ ಇಟ್ಟಿದ್ರು. ನಿಜಾಗ್ರಜೇರಿತಃ ಅವರಿಬ್ಬರು ಅಣ್ಣಂದ್ರ ಮಾತು ಕೇಳ್ಕೊಂಡು ಹೋಗ್ತಾಯಿದ್ರು. ನಿಜಾಗ್ರಜ ಅಂಬುದಕ್ಕೆ ಎರಡು ಅರ್ಥ. ಒಂದರ್ಥ ತನ್ನ ಸ್ವಂತ ಅಣ್ಣಂದಿರ ಮಾತನ್ನು ಧರ್ಮರಾಜ ಈ ರೀತಿ ಅಂತ ಅರ್ಥ. ನಿಜ ಅಂದ್ರೇನು? ಡೈರೆಕ್ಟ್ ಬ್ರದರ್ ಅಂದರೆ ಯಾರು? ಭೀಮಸೇನ. ನಿಜಾಗ್ರಜ ಅಂತ ಹೇಳಿದಾಗ ಭೀಮನ ಮಾತನ್ನು ಕೇಳಿಕೊಂಡು ಕರೆಕ್ಟ್ ಅದು. ಯಾಕೆಂದ್ರೆ ಧರ್ಮರಾಜ ಸ್ವರೂಪದ ಕಡಿಮೆ ಆದ್ದರಿಂದ ಯಾರ ಮಾತು ಕೇಳಬೇಕು ಇವರೀಗ? ಭೀಮನ ಮಾತೇ ಕೇಳಬೇಕು. ಈ ರೀತಿ ನಡೀತು. ನಿಜಾಗ್ರಜೇರಿತಃ ವಿಭೀಷಯಿತ್ವ ನೃಪತೀನ್ ಸರತ್ನಾನ್ ಪದೋಹೋ ನೃಪಸ್ಯ ಅಗ್ರಭುವೋ ನ್ಯಪಾತಯತೆ. ಬೇರೆ ರಾಜ್ಯದ ಮೇಲೆ ಹೋಗಿಬಿಟ್ಟು ಅವ್ರನ್ನೆಲ್ಲ ಕೂಡ ವಿಭೀಷಯಿತ್ವ ಯುದ್ಧ ಮಾಡಿ ಕೊಲ್ಲಕ್ಕೆ ಹೋಗ್ತಿದ್ದಿಲ್ಲ. ಈ ಹೆಸರು ಕೇಳಿದರೆ ಸಾಯೋಗಿದ್ರು ಅವರೆಲ್ಲ. ಅರ್ಜುನ ಹೆಸರು ಹಾಗೆಲ್ಲ ಇತ್ತು. ವಿಮಾಜನ ಹೆಸರು ಕೇಳಿದ್ರೇ ಯಾರೂ ಏನೂ ಮಾಡ್ತಿರಲಿಲ್ಲ. ಮಧ್ಯೆ ಆಫೀಸರ್ ಬರ್ತಾರೆ ಅಂತ ಹೇಳಿದರೆ ಇನ್ಸ್ಪೆಕ್ಷನ್ಗೆ ಹುಷಾರಾಗಿರ್ತಾರೆ. ತುಂಬ ದಿವಸ ಬರದೆ ಹೋದಾಗ ಏನು ಮಾಡ್ತಾರೆ? ಕೆಟ್ಟೋಗ್ಬಿಡುತ್ತೆ. ರೆಗ್ಯುಲರ್ ಪೀರಿಯಡ್ ಹೋಗ್ತಾನೆ ಇರಬೇಕು. ಸರಿ ಇದೆ ಯಾಕೆ ಹೋಗಬೇಕಲ್ಲ, ಸರಿ ಇದೆ ಅಂತ ಹೇಳೋದಕ್ಕೂ ಹೋಗ್ಬೇಕು ಇವರು. ಸರಿಯಾಗಿದೆ ಅವ್ರಿಗೆ ಥರ ಖುಷಿ ಆಗುತ್ತಾಗ. ಇದು ಇಷ್ಟೆಲ್ಲ ಕಟ್ಪಡ್ತೀವಿ ನೋಡೋರೇ ಇಲ್ಲ ಅಂತ ಅನ್ನಿಸ್ತದೆ. ಆದ್ದರಿಂದ ರೆಗ್ಯುಲರ್ ಟೈಮ್ನಲ್ಲಿ ಹೋಗಲೇಬೇಕು. ಕಲಿಂ ಮಾರುತಿ ಅಚ್ಯುತಾಶ್ರಯ ಪದೋ ನೃಪಸ್ಯ ಅಗ್ರಭುವ ನ್ಯಪಾತಯತ್. ನೋಡಿ, ಅಣ್ಣನ ಮಾತು ಕೇಳಿಕೊಂಡು ನಡೆಸ್ತಿದ್ರು. ಭೀಮನ ಮಾತು ಕೇಳಿಕೊಂಡು ಇವರು ತಂದು ರಾಜನೇ ಶರಣಾಗತನ ಮಾಡಿಸ್ತಾಯಿದ್ರು. ಅಗ್ರಭುವ ನ್ಯಪಾತಯತ್, ಈತನ ಕಾಲ ಮೇಲೆ ಬಿಡಿಸ್ತಾಯಿದ್ರು. ಮುಖ್ಯ ರಾಜ ಈತ ತಾನೇ, ಕಾಲ ಮೇಲೆ ಬಿಡಿಸ್ತಾಯಿದ್ದು. ಅರ್ಜುನ ಹೀಗೆ ಮಾಡ್ತಾಯಿದ್ದ. ಆಗಿನ ಕಾಲ ಅಂದ್ರೆ ಇದು ಏನು ಹೇಳುತ್ತೆ, ಎಷ್ಟೇ ನೀವು ಅವಕಾಶ ಇದನ್ನು ತೊಗೊಂಡ್ರು ಕೂಡ ಎಚ್ಚರಿಕೆಯಲ್ಲಿ ಇರಲೇಬೇಕು ನಾವು. ಅರ್ಥ ಆಯ್ತಾ? ಈಗ ಎಲ್ಲರೂ ಚೆನ್ನಾಗಿದ್ದಾರೆ ಅಂಥೇಳಿ ಸುಮ್ಮನೆ ಇರಾಗಿಲ್ಲ. ಧರ್ಮವರ್ತಿಗಳಾಗಿ ಮತ್ತೆ ಅದನ್ನು ಅಬ್ಸರ್ವ್ ಮಾಡ್ತಾನೇ ಇರಬೇಕು. ಈ ಕಾರಿನಲ್ಲಿ ಅಪ್ ಬಂದ ಮಾತ್ರ ಕೇರ್ಫುಲ್ಲಾಗಿರಿ, ಡೌನ್ ಬಂದಾಗ ಹುಷ ಲೈಟ್ ಮ್ಯಾಚ್ ತೊಗೊಳ್ಳಿ. ಇಲ್ಲ, ಪ್ರತಿ ಸ್ಟೇಜಲ್ಲೂ ಕೂಡ ಪ್ಲೇನ್ ರೋಡ್ ಇದ್ದರೂ ಅಷ್ಟೇ, ಘಾಟ್ ಸೆಕ್ಷನ್ ಆದರೂ ಅಷ್ಟೇ ಎಚ್ಚರಿಕೆ ಕಾಮನ್ ಇರಬೇಕು. ಅದಕ್ಕೆ ಯಾವ ಕಾಲದಲ್ಲೂ ಕೂಡ ಎಚ್ಚರ ತಪ್ಪಬಾರ್ದು. ಆ ರೀತಿಯಾಗಿ ವ್ಯವಸ್ಥೆ ಮಾಡಿದರು. ಇದು ಭೀಮಸೇನ ಜವಾಬ್ದಾರಿ. ಅದಕ್ಕೆ ನಿಜಾಗ್ರಜೇರಿತ ಅಂತ ಹೇಳಿದ್ರಿಂದ ಈ ರೋಲ್ ಕೂಡ ಯಾರು ನೋಡ್ತಾರೆ? ಇನ್ಸ್ಪೆಕ್ಷನ್ನು ಭೀಮಸೇನೇ. ಹೀಗಾಗಿ ಒಟ್ಟು ಮೇಲೆ ಧರ್ಮರಾಜ, ಈ ಕಡೆ ಅರ್ಜುನ, ಎಲ್ಲ ಗೈಡೆನ್ಸ್ ಎಲ್ಲಿತ್ತೀಗ? ಭೀಮಸೇನಂದು. ಅವರಿಗೆ ಕೃಷ್ಣ ಮತ್ತು ವೇದವ್ಯಾಸರು. ಈ ರೀತಿಯಲ್ಲಿ ವ್ಯವಸ್ಥೆ ನಡೆದಿತ್ತು ಅಂತ ಹೇಳ್ತಾರೆ. ಅದು ಅಲ್ಲಿಗಿರಲಿ, ಮುಂದುವರಿಸಿ ನಾಳೆ ದಿವಸ ಕಂಟಿನ್ಯೂ ಮಾಡೋದು. ಅದೇ ಸ್ವಾರಸ್ಯ ಇರೋದು. ಈಗ ಗೊತ್ತಾರೆ, ಕತ್ಲಾಗಿದ್ದೆ ಗೊತ್ತಾಗಲ್ಲ ಅಂತಾರೆ. ಹಾಗೆ ಕತ್ಲಾಗಿದ್ದೆ ಗೊತ್ತಾಗೋದಿಲ್ಲ. ಇವತ್ತು ಬಿಟ್ಬಿಡಿ. ಆ ವಿಜಯನಗರ ವರ್ಣನೆ ಮಾಡಬೇಕಾದ್ರೆ ಆ ನ್ಯೂನಿಜಿಯವರೆಲ್ಲ ಬರೀತಾರೆ. ಈ ಹೇಳಿದ್ದು ಇಲ್ಲಿ ಬೆಟ್ಟ ಹತ್ತಿ ನೋಡಿಬಿಟ್ರೆ ಈ ಊರು ಹೇಗಿದೆ ಅಂದರೆ ಹಗಲು ರಾತ್ರಿ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಅಂಥ ಲೈಟಿಂಗ್ ಅರೇಂಜ್ಮೆಂಟ್ ಇರುತ್ತೆ. ಕರೆಂಟ್ ಇಲ್ಲ ಆಗಿನ ಕಾಲಕ್ಕೆ. ಕರೆಂಟ್ ಇಲ್ಲದ ಕಾಲಕ್ಕೆ ಅಂಥ ವ್ಯವಸ್ಥೆ ತಂದಿರೋದು ಬರೀತಾರೆ. ಅದು ಭಾಳ ಆಶ್ಚರ್ಯ. ಇವತ್ತು ಬಂದರೆ ಆಶ್ಚರ್ಯ. ಇವತ್ತು ಲೈಟ್ ಹೋಗಿರ್ತಾರೆ ಎಷ್ಟೋ ಸಲ, ಗೊತ್ತಾಯ್ತಾ? ಹಗಲು ರಾತ್ರಿನೂ ಗೊತ್ತೇ ಆಗೋದಿಲ್ಲ. ಅವ್ನು ಕೊನೆಗೊಂದು ಮಾತು ಹೇಳ್ತಾನೆ, ನಾನು ಇಷ್ಟೆಲ್ಲ ಬರಿತೀನಿ ಆದರೆ ನೀವು ಯಾರೂ ನಂಬೋದಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಏನು ಎಕ್ಸಾಗ್ರೇಷನ್ ತಿಳ್ಕೊಂಡ್ಬಿಡ್ತೀರಿ, ಹಾಗಿಲ್ಲ. ಅಂದರೆ ಕೃಷ್ಣದೇವರಾಜನ ರಾಜ್ಯರು, ವ್ಯಾಸರಾಜರು ಎಲ್ಲ ಇದ್ದ ಕಾಲದಲ್ಲಿ ಇಂಥ ವ್ಯವಸ್ಥೆ ನಡೆದಿತ್ತು ಅಂದರೆ ಎಷ್ಟು ಗ್ರೇಟ್ ಅದು. ಇವತ್ತು ಕೂಡ ಆ ರೀತಿ ಇಮ್ಯಾಜಿನ್ ಮಾಡೋದು ಕಷ್ಟ ಇದೆ.